ಯಾವ್ದನ್ನ ಇಟ್ಕೊಂಡು ಸತ್ತಿರೋದು ಇದನ್ನ ಇಟ್ಕೊಂಡು ಆಟ ಆಡಕ್ಕೆ ಹೊರಟಿದ್ದೀರಲ್ವಾ? ಮಾಡಿ, ಇದು ಯಾವ ತನಿಖೆ ಮಾಡ್ತೀರಾ ಮಾಡ್ಕೊಳ್ಳಿ. ಸ್ವಾಮಿ ಕುಮಾರಸ್ವಾಮಿ ಅವರೇ, ಈ ಕೇಸ್ ಸತ್ತೋಗಿದ್ಯಾ ಬದುಕಿದೆಯಾ ಏನು ಕತೆ? ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ, ಕಾನೂನಿನ ಕನಿಷ್ಠ ಜ್ಞಾನವೂ ಇಲ್ವಾ ನಿಮಗೆ? ಇವರು ಸತ್ತೋಗಿರೋ ಕೇಸು ಅಂತಾರೆ, ಆದರೆ ಹೈಕೋರ್ಟ್ ಏನು ಹೇಳಿದೆ? ಈ ಕೇಸಿನಲ್ಲಿ ತರೋ ಇನ್ವೆಸ್ಟಿಗೇಷನ್, ಅಮೂಲಾಗ್ಧ ತನಿಖೆ ಮಾಡಿ ಅಂತ ಹೈಕೋರ್ಟ್ ಹೇಳಿದೆ. ತಲೆ ಕೆಡಿಸ್ಕೊಬೇಡಿ, ಅದು ಯಾವ ಅಳಸಲ್ ಕತೆ, ಅದ್ರಲ್ಲಿ ಸಬ್ಜೆಕ್ಟೇ ಏನಿಲ್ಲ. ಅಳಸಲು ಕೇಸು ಅಂತಿದ್ರಲ್ಲ, ಆ ಅಳಸಲು ಫಲವನ್ನು ನೀವು ಉಣ್ಬೇಕಾಗುತ್ತೆ. ಸತ್ತೋಗಿರೋ ಕೇಸ್ ಎದ್ದು ಬಂದು ನಿಮಗೆ ಕಾನೂನಿನ ಕುಣಿಕೆ ಹಾಕುತ್ತೆ, ನೆನ್ಪಿಟ್ಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಕಳೆದ ವಾರ ಮಾಧ್ಯಮಗಳಲ್ಲಿ ಒಂದು ಕೇಸಿನ ಸುತ್ತ ಬಹಳ ಚರ್ಚೆ ನಡೀತು. ಕ್ರೈಮ್ ನಂಬರ್ 27/2015. ಇದೊಂದು ಲೋಕಾಯುಕ್ತ FIR. ಸರ್ಕಾರದ BDA ಸ್ವತ್ತನ್ನು ಅಕ್ರಮವಾಗಿ ಡಿನೋಟಿಫೈ ಮಾಡಿ ಗುಳುಂ ಮಾಡಿದ್ದಕ್ಕೆ ಸಂಬಂಧಿಸಿದ ಕೇಸ್ ಇದು. ಈ ಹಗರಣದ ವಿಶೇಷ ಏನು ಗೊತ್ತಾ? HD ಕುಮಾರಸ್ವಾಮಿ ಮತ್ತು BS ಯಡಿಯೂರಪ್ಪ ಇಬ್ಬರು ಮುಖ್ಯಮಂತ್ರಿಗಳು ಜಂಟಿಯಾಗಿ ಈ ಹಗರಣ ನಡೆಸಿದ್ರು. ಈ FIR ಅಲ್ಲಿ ಯಾರ್ಯಾರಿದ್ದಾರೆ? A1 BS ಯಡಿಯೂರಪ್ಪ, A2 HD ಕುಮಾರಸ್ವಾಮಿ, A3 ಶ್ರೀಮತಿ ವಿಮಲಾ ಕುಮಾರಣ್ಣವರ ಸ್ವಂತ ಅತ್ತೆ, A4 ಡಾಕ್ಟರ್ ಚನ್ನಪ್ಪ ಕುಮಾರಣ್ಣವರ ಸ್ವಂತ ಬಾಮೈದ, A5 ರಾಜಶೇಖರಯ್ಯ ಬೇನಾಮಿ ಅರ್ಜಿದಾರ. ಈ ಕೇಸ್ ರಿಜಿಸ್ಟರ್ ಆಗಿ 9.5 ವರ್ಷ ಆಯಿತು. ಮೂಲೆಗೆ ತಳ್ಳಿ ಹಾಕಿದ್ದ ಈ ಹಗರಣನ ಎಲ್ಲ ದಾಖಲೆಗಳ ಸಮೇತ ಹೊರಗೆ ತಂದಿದ್ದು ನಿಮ್ಮ ಈ ದಿನ ಡಿಜಿಟಲ್ ಚಾನಲ್. ಈ ಜಂಟಿ ಡಿನೋಟಿಫಿಕೇಶನ್ ಹಗರಣದ ವಿವರಗಳನ್ನು ಎಳೆ ಎಳೆಯಾಗಿ ಸಾರ್ವಜನಿಕರ ಮುಂದೆ ಬಿಚ್ಚಿಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಬೋದು. ಈ ಕೇಸ್ನ ಸ್ವಲ್ಪ ಬ್ರೀಫಾಗಿ ಇದರ ವಿವರಗಳನ್ನು ನೋಡ್ಬಿಡೋಣ, ಭಾಳ ಸಂಕ್ಷಿಪ್ತವಾಗಿ. ಈ ಭೂಮಿ ಬೆಂಗಳೂರಿನ ನಟ್ಟ ನಡುವೆ ಇರತಕ್ಕಂಥ ಗಂಗೇನಹಳ್ಳಿಗೆ ಸಂಬಂಧಪಟ್ಟದ್ದು. 1 ಎಕರೆ 11 ಗುಂಟೆ. ಈ ಭೂಮಿನ 1976ನೇ ಇಸ್ವಿಯಲ್ಲೇ BDAನವರು ನೋಟಿಫಿಕೇಶನ್ ಮಾಡ್ತಾರೆ ಅಕ್ವೈರ್ ಮಾಡಲಿಕ್ಕೆ. 78ರಲ್ಲಿ ಅಂತಿಮ ಅಧಿಸೂಚನೆ ಆಗುತ್ತೆ. ನಂತರ ಎಲ್ಲ ಪ್ರಕ್ರಿಯೆಗಳು ನಡೆದು 1988ರಲ್ಲಿ ಭೂಸ್ವಾಧೀನ ಕಾಯ್ದೆ ಸೆಕ್ಷನ್ 16(ಬಾರ್) ಅಡಿಯಲ್ಲಿ ಈ ಭೂಮಿ ಸಂಪೂರ್ಣ ಸರ್ಕಾರದ ಸ್ವತ್ತು ಅಂತ ಗೆಜೆಟ್ನಲ್ಲಿ ಘೋಷಿಸಲಾಗಿತ್ತು. ಸಂಪೂರ್ಣ ಸರ್ಕಾರದ ಸ್ವತ್ತು ಅಂದರೆ 88ರಲ್ಲಿ ಸಂಪೂರ್ಣ ಸರ್ಕಾರದ ಸ್ವಾಧೀನ ಅಂತ ಹೇಳಿದ ಮೇಲೆ 19 ವರ್ಷಗಳ ನಂತರ ಮಾನ್ಯ ಕುಮಾರಸ್ವಾಮಿಯವರು CM ಆಗಿದ್ದಾಗ ಒಂದು ಅರ್ಜಿ ತಗೊಂಡು ಈ ಫೈಲ್ ಪುಟಪ್ ಮಾಡ್ತಾರೆ. ಈ ಅರ್ಜಿ ತಗೊಂಡು ಫೈಲ್ ಪುಟಪ್ ಮಾಡಿದ ಸ್ವಲ್ಪ ದಿವಸದಲ್ಲೇ, ಅಂದರೆ ಒಂದು 18-19 ದಿವಸಗಳಲ್ಲೇ ವಿಮಲಾ ಅತ್ತೆಯವರು ಅದೇ ಜಮೀನಿಗೆ ಒಂದು GPA ಮಾಡ್ಕೊತಾರೆ. ಆದರೆ ಅಧಿಕಾರಿಗಳು ಯಾರು ಈ ಡಿನೋಟಿಫಿಕೇಷನ್ ಮಾಡಲಿಕ್ಕೆ ಒಪ್ಪೋದಿಲ್ಲ, ಇದು ಕಾನೂನು ವಿರುದ್ಧ ಅಂತ ಅಧಿಕಾರಿಗಳು ಅಭಿಪ್ರಾಯ ಕೊಡ್ತಾರೆ. ಕುಮಾರಸ್ವಾಮಿಯವರು ಅವರ ಅಧಿಕಾರಾವಧಿಯಲ್ಲಿ ಇದನ್ನು ಮಾಡಲಿಕ್ಕಾಗೋದಿಲ್ಲ. ನಂತರ ಯಡಿಯೂರಪ್ಪನವರು ಬರ್ತಾರೆ. ಯಡಿಯೂರಪ್ಪನವರು ಬಂದ ನಂತರದಲ್ಲಿ ಇದು ಡಿನೋಟಿಫಿಕೇಷನ್ ಆಗುತ್ತೆ. ಯಡಿಯೂರಪ್ಪನವ್ರ ಮೂಲಕ ಮಾಡಿಸ್ತಾರೆ. ಯಡಿಯೂರಪ್ಪನವ್ರ ಕಡೆಯಿಂದ ಡಿನೋಟಿಫಿಕೇಷನ್ ಆದ 1 ತಿಂಗಳಲ್ಲಿ ಇದನ್ನು ಕುಮಾರಸ್ವಾಮಿಯವರ ಸ್ವಂತ ಬಾಮೈದ ಡಾಕ್ಟರ್ ಚನ್ನಪ್ಪ ಅವರ ಹೆಸರಿನಲ್ಲಿ ರಿಜಿಸ್ಟರ್ ಆಗುತ್ತೆ. ಈ ರೀತಿ ಈ ಭೂಮಿ ಮಾನ್ಯ ಕುಮಾರಸ್ವಾಮಿಯವರ ಕುಟುಂಬದವರ ವಶಕ್ಕೆ ಬರುತ್ತೆ. ಇದು ಕತೆ. 2015ರಲ್ಲಿ ಜಯಕುಮಾರ್ ಹಿರೇಮಠ ಅನ್ನೋ ಒಬ್ಬರು ವ್ಯಕ್ತಿ ಈ ಎಲ್ಲ ದಾಖಲೆಗಳನ್ನು ಸಂಗ್ರಹ ಮಾಡಿ ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಹೀಗೆ ಒಂದು FIR ರಿಜಿಸ್ಟರ್ ಆಗಿತ್ತು. ಆಮೇಲೆ ಇದೇ FIR ಹೇಳಿದ್ವಲ್ಲ, ಅದೇ ಸೇಮ್ FIR. ಆಮೇಲೆ ಎಲ್ಲ ಗಪ್ಚುಪ್, ಯಾರೂ ಮಾತಾಡೋಂಗಿಲ್ಲ. ಇದ್ರ ಬಗ್ಗೆ ಎಲ್ಲೂ ಸುದ್ದಿ ಇಲ್ಲ. ಈ ದಿನ ಚಾನಲ್ ಇಂಥ ಕೇಸಿನ ಬಗ್ಗೆ ದಾಖಲೆಗಳ ಸಮೇತ ಎಕ್ಸ್ಪೋಸ್ ಮಾಡಿದ ಮೇಲೆ ಕಳೆದ ವಾರ ಬಹಳಷ್ಟು ಪರಿಣಾಮಗಳಾಗಿದೆ. ರಾಜಕೀಯದಲ್ಲಿ ಹೊಸ ಚರ್ಚೆ ಹುಟ್ಟಾಕಿದೆ. ಹೊಸ ಬೆಳವಣಿಗೆಗಳಾಗಿವೆ. ಹಲವಾರು ಪ್ರೆಸ್ ಮೀಟ್ಗಳಾಗಿದ್ದಾವೆ. 3 ಜನ ಮಂತ್ರಿಗಳು ಪ್ರೆಸ್ ಮೀಟ್ ಮಾಡಿದ್ದಾರೆ. ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಸ್ವತಃ ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ದಾರೆ. ಮುಖ್ಯಮಂತ್ರಿಯವರು ಸ್ವತಃ ಮಾತಾಡಿದ್ದಾರೆ. ಹಲವಾರು ನಾಯಕರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾಧ್ಯಮಗಳಲ್ಲಿ ಈ ವಿಷಯ ಮತ್ತೆ ಚರ್ಚೆಗೆ ಬಂದಿದೆ. ಪ್ಯಾನಲ್ ಡಿಸ್ಕಷನ್ಗಳು ನಡೆದಿದ್ದಾವೆ. ಸೋಷಿಯಲ್ ಮೀಡಿಯಾ ಚರ್ಚೆಗಳಂತೂ ಸಾಕಷ್ಟು ನಡೆದಿದ್ದಾವೆ. ಸ್ನೇಹಿತರೆ, ಒಂದು ಮೀಡಿಯಾ ಸಂಸ್ಥೆ ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡಿದ್ರೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ಇದು ಒಂದು ಸಣ್ಣ ನಿದರ್ಶನ ಅಷ್ಟೇ. ಇರಲಿ, ಮಾನ್ಯ ಕುಮಾರಸ್ವಾಮಿಯವರು ಈ ಕೇಸಿನ ಬಗ್ಗೆ ಮಾತಾಡಿರೋ ರೀತಿ ನೋಡಿ ಭಾಳ ಆಶ್ಚರ್ಯ ಆಗಿದೆ. ಸ್ವತಃ ಅವರೇ ಆರೋಪಿ, ಇವರ ಕುಟುಂಬವೇ ಫಲಾನುಭವಿ. ಹೀಗಿದ್ದರೂ ಅವರ ಮಾತಿನ ವೈಖರಿ ನೋಡಿದ್ರೆ ಜಿಗುಪ್ಸೆ ಅನಿಸುತ್ತೆ. ಏನು ಹೇಳ್ತಾ ಇದ್ದಾರೆ ಅವರು? ಇದು ಅಳಸಲು ಕೇಸು, ಇದು ಸತ್ತೋಗಿರೋ ಕೇಸು. ನೀವೇ ಕೇಳಿ ನೋಡಿ. ಯಾವ್ದನ್ನ ಇಟ್ಕೊಂಡು ಸತ್ತಿರೋದು ಇದನ್ನ ಇಟ್ಕೊಂಡು ಆಟ ಆಡಕ್ಕೆ ಹೊರಟಿದ್ದೀರಲ್ವಾ? ಮಾಡಿ, ಇದು ಯಾವ ತನಿಖೆ ಮಾಡ್ತೀರಾ ಮಾಡ್ಕೊಳ್ಳಿ. ತಲೆ ಕೆಡಿಸ್ಕೊಬೇಡಿ, ಅದು ಯಾವ ಅಳಸಲ್ ಕತೆ, ಅದ್ರಲ್ಲಿ ಸಬ್ಜೆಕ್ಟೇ ಏನಿಲ್ಲ. ಮಿಸ್ಟರ್ ಕುಮಾರಸ್ವಾಮಿ, ನೀವು ಯಾರೋ ಮಾಮೂಲಿ ವ್ಯಕ್ತಿ ಅಲ್ಲ ಕಣ್ರಿ. ಯಾವುದೋ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಾಕ್ಕೊಂಡಿರೋ ಯಾರೋ ಪುಡಿ ಪುಕ್ಕ ರೌಡಿ ಥರ ಅಲ್ಲ. ಬಹಳ ಜವಾಬ್ದಾರಿಯುತವಾದ ಸ್ಥಾನದಲ್ಲಿರೋರು ನೀವು. ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರದ ಸಚಿವರು. BDA ಪ್ರಾಪರ್ಟಿನ ಲಪಟಾಯಿಸಿದ ಈ ಕ್ರಿಮಿನಲ್ ಕೇಸ್ನಲ್ಲಿ ನೀವೇ ಆರೋಪಿ ಸ್ಥಾನದಲ್ಲಿರೋರು. ಅಕ್ಯೂಸ್ ನಂಬರ್ 2. ಇಂಥ ಉಡಾಫೆ ಹೇಳಿಕೆ ಕೊಡಲಿಕ್ಕೆ ನಿಮಗೆ ಹೇಗೆ ಸಾಧ್ಯ? ಅಷ್ಟೊಂದು ಬೇಜವಾಬ್ದಾರಿತನ ಯಾಕೆ? ಕಟು ವಾಸ್ತವ ಏನಂದರೆ, ಇಂಥ ಮಹತ್ವದ ಕೇಸಿನಲ್ಲಿ ಇದುವರೆಗೆ ಯಾವುದೇ ತನಿಖೆ ನಡೆದಿಲ್ಲ. ಇವರು ಸತ್ತೋಗಿರೋ ಕೇಸು ಅಂತಾರೆ. 9.5 ವರ್ಷಗಳಿಂದ ಈ ಕೇಸ್ ಹೀಗೆ ಮೂಲೆಗೆ ಬೀಳಲಿಕ್ಕೆ ಯಾರು ಕಾರಣ? ಯಾಕೆ ಮೂಲೆಗೆ ಬಿತ್ತು?
ಯಾರ್ಯಾರ ಕೈವಾಡ ಇದರಲ್ಲಿದೆ, ಇಂದಲ್ಲ ನಾಳೆ ಕುಮಾರಸ್ವಾಮಿಯವರೇ ಅದೆಲ್ಲ ಹೊರಗಡೆ ಬಂದೇ ಬರುತ್ತೆ. ಇರಲಿ, ಕುಮಾರಸ್ವಾಮಿಯವರು ಇದನ್ನು ಸತ್ತೋಗಿರೋ ಕೇಸು ಅಂತಾರೆ. ಆದರೆ ಹೈಕೋರ್ಟ್ ಏನು ಹೇಳಿದೆ? ಈ ಕೇಸಿನಲ್ಲಿ ತರೋ ಇನ್ವೆಸ್ಟಿಗೇಷನ್, ಅಮೂಲಾಗ್ರ ತನಿಖೆ ಮಾಡಿ ಅಂತ ಹೈಕೋರ್ಟ್ ಹೇಳಿದೆ. ಅರೆ, ತನಿಖೆನೇ ಆಗಿಲ್ಲ, ಈ ಕೇಸ್ ಹೈಕೋರ್ಟ್ಗೆ ಯಾವಾಗಪ್ಪ ಹೋಯಿತು ಅಂತ ಕೇಳ್ತೀರಾ? ಅದೇ ಅದರಲ್ಲೂ ಸ್ವಲ್ಪ ವಿಶೇಷ ಇದೆ. 2017ರಲ್ಲಿ ಈ A1 ಯಡಿಯೂರಪ್ಪನವರು ಹೈಕೋರ್ಟ್ಗೆ ಒಂದು ರಿಟ್ ಪೆಟಿಷನ್ ಹಾಕ್ತಾರೆ. ತಾವೇ ಈ FIR ಏನಾಗ್ಬಿಟ್ಟಿದೆಯಲ್ಲ ತಮ್ಮ ವಿರುದ್ಧ, ಇದನ್ನು ಕ್ವ್ಯಾಶ್ ಮಾಡಿ, ಆ ಕಂಪ್ಲೇಂಟು FIR ಎರಡೂ ನ್ಯಾಯಬದ್ಧವಾದೆಲ್ಲ ಕ್ವ್ಯಾಶ್ ಮಾಡಿಬಿಡಿ, ಅದನ್ನು ವಜಾ ಮಾಡಿ ಅಂತ 3.5 ವರ್ಷ ವಿಚಾರಣೆ ನಡೆಯುತ್ತೆ. 3.5 ವರ್ಷ ವಿಚಾರಣೆ ನಡೆದು 2021ರ ಜನವರಿಯಲ್ಲಿ ಹೈಕೋರ್ಟ್ ಆದೇಶ ಹೊರಗಡೆ ಬಂದಿದೆ. ಇಲ್ಲಿದೆ ಹೈಕೋರ್ಟ್ ಆದೇಶ. ಈ ಹೈಕೋರ್ಟ್ ಆರ್ಡರ್ನಲ್ಲಿ ಏನೇನಿದೆ ಅಂತ ಸ್ವಲ್ಪ ನೋಡೋಣ. ಏನಪ್ಪ ಇದು ಕೋರ್ಟ್ ಮ್ಯಾಟ್ರು, ಬೋರಿಂಗ್ ಅಂತ ತಿಳ್ಕೊಬೇಡಿ. ಇದು ಆ ಥರ ಮಾಮೂಲಿ ಕೇಸಲ್ಲ. ಒಳ್ಳೆ ಐನಾತಿ ಪಾರ್ಟಿಗಳಿರೋದ್ರಿಂದ ಇಂಟ್ರೆಸ್ಟಿಂಗ್ ವಿಷಯಗಳಿವೆ, ನಾನಾ ಟ್ವಿಸ್ಟು ಟರ್ನು ಎಲ್ಲ ಇವೆ. ಸ್ವಲ್ಪ ಗಮನ ಕೊಟ್ಟು ನೋಡಿ ಅಷ್ಟೇ, ನಿಮಗೆ ಬೋರ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಈ ಕೋರ್ಟ್ ಆರ್ಡರ್ನಲ್ಲಿ ಇಂಪಾರ್ಟೆಂಟ್ ವಿಷಯಗಳಿದ್ದಾವೆ. 4 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇದೆ. ಒಂದು, ಯಡಿಯೂರಪ್ಪನವರ ಅಹವಾಲು, ಅವರೇನು ಫಿರ್ಯಾದಿ ಆಗ್ತಾರೆ, ಅವ್ರ ವಾದ, ಅವರ ಪರವಾಗಿ CV ನಾಗೇಶ್ ಸೀನಿಯರ್ ಅಡ್ವೊಕೇಟು ವಾದ ಮಾಡ್ತಾರೆ. ಎರಡನೇದು, ಲೋಕಾಯುಕ್ತ ಪೊಲೀಸರ ವಾದ, ಅಂದರೆ ಸರ್ಕಾರದ ವಾದ, ಸ್ಪೆಷಲ್ PP ಅದರ ಪರವಾಗಿ ವಾದ ಮಾಡ್ತಾರೆ. ಮೂರನೇದು, ದೂರುದಾರ ಜಯಕುಮಾರ್, ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಜಯಕುಮಾರ್ ಹಿರೇಮಠ್, ಅವರ ವಾದ. ಅವರು ಮೊದಲು ಬೇರೆಯೊಬ್ಬರು ಲಾಯರ್ ಇಟ್ಟಿರ್ತಾರೆ, ನಂತರದ ಹಂತದಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಇದೆ, ಸೀನಿಯರ್ ಕೌನ್ಸಿಲ್ ಅಶೋಕ್ ಕಾರ್ನಳ್ಳಿ ಅವ್ರನ್ನ ಅಖಾಡಕ್ಕೆ ಇಳಿಸ್ತಾರೆ. ಫೈನಲಿ ನ್ಯಾಯಾಧೀಶರು ಏನು ಅಬ್ಸರ್ವೇಷನ್ ಮಾಡಿದ್ದಾರೆ, ಏನು ತೀರ್ಪಡಿಸಿದ್ದಾರೆ, ಈ 4 ಆಸ್ಪೆಕ್ಟ್ಸ್ ಇದೆ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಈ ಕೇಸ್ನಲ್ಲಿ ಬಹಳ ಇಂಪಾರ್ಟೆಂಟ್ ವಿಷಯ, ಯಡಿಯೂರಪ್ಪನವರ ಒಂದು ಫಿರ್ಯಾದಿ ಅಹವಾಲು. ಏನು ಅವ್ರ ಕಷ್ಟ ಕೇಳೋಣ ಸ್ವಲ್ಪ. ಅವ್ರು ಹೇಳ್ತಾರೆ, ಸ್ವಾಮಿ, ನಾನು ಈ ರಾಜ್ಯದ ಬಹಳ ಪ್ರಮುಖ ರಾಜಕೀಯ ವ್ಯಕ್ತಿಗಳಲ್ಲಿ ಒಬ್ಬ, ಕ್ಲೈಮಿಂಗ್ ಟು ಬಿ ಒನ್ ಆಫ್ ದಿ ಪ್ರಾಮಿನೆಂಟ್ ಪೊಲಿಟಿಕಲ್ ಲೀಡರ್ಸ್ ಆಫ್ ದಿ ಸ್ಟೇಟ್ ಆಫ್ ಕರ್ನಾಟಕ ಆ್ಯಂಡ್ ದ ಸ್ಟೇಟ್ ಪ್ರೆಸಿಡೆಂಟ್ ಆಫ್ BJP ಆ್ಯಂಡ್ ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್. ನಾನು ಈ ರಾಜ್ಯದ BJPಯ ಅಧ್ಯಕ್ಷ, ಈ ರಾಜ್ಯದಲ್ಲಿ ಬಹಳ ಮುಖ್ಯವಾದ ರಾಜಕೀಯ ನಾಯಕ, ಮತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವನು. ಓಕೆ, ನಮಗೇನು ತಕರಾರಿಲ್ಲ, ನೀವು ಅದೆಲ್ಲ ಹೌದು. ಹೀಗಾಗಿ ಈಗ ಏನು ಪ್ರಾಸಿಕ್ಯೂಷನ್ ಈಗ ಶುರುವಾಗಿದೆ, ವಿಚಾರಣೆ ತನಿಖೆ ಎಲ್ಲ, ದಿಸ್ ಈಸ್ ಇಲ್ಲೀಗಲ್ ಆ್ಯಂಡ್ ಅಬ್ಯೂಸ್ ಆಫ್ ಪವರ್, ಅಬ್ಯೂಸ್ ಆಫ್ ಪ್ರಾಸೆಸ್ ಆಫ್ ಕೋರ್ಟ್, ಅಂದರೆ ಕೋರ್ಟಿನ ಪ್ರಕ್ರಿಯೆಯ ದುರ್ಬಳಕೆ ಇದು, ಮತ್ತು ಇದು ಕಾನೂನು ಬಾಹಿರ. ಯಾವುದು? ತನಿಖೆ ಮಾಡೋದೇ ಕಾನೂನು ಬಾಹಿರ, ಅದು ದುರ್ಬಳಕೆ. ಅದಾದಮೇಲೆ ಏನು ಹೇಳ್ತಾರೆ ಅವರು, ನಾನು ಏನು ಮಾಡಿದ್ದೀನಿ, ಯಡಿಯೂರಪ್ಪ ಆರ್ಡರ್ಡ್ ಫಾರ್ ಡಿನೋಟಿಫಿಕೇಶನ್ ಬೇಸ್ಡ್ ಆನ್ ದಿ ನೋಟಿಂಗ್ಸ್ ಪುಟ್ ಅಪ್ ಬೈ ದ ಅಫಿಷಿಯಲ್ಸ್ ಪರ್ಸುಯೆಂಟ್ ಟು ದ ಪವರ್ಸ್ ವೆಸ್ಟೆಡ್ ಇನ್ ಹಿಮ್. ಅಂದರೆ ಅಧಿಕಾರಿಗಳು ಏನು ಟಿಪ್ಪಣಿಗಳನ್ನೆಲ್ಲ ಏನು ಕೊಟ್ಟಿದ್ರಲ್ಲ ಅದರ ಆಧಾರದಲ್ಲಿ ನಾನು ಆದೇಶ ಹೊರಡಿಸಿದ್ದೀನಿ ಡಿನೋಟಿಫಿಕೇಷನ್ದು ಅಷ್ಟೇ. ವಾಸ್ತವ ಏನು, ಅಧಿಕಾರಿಗಳೆಲ್ಲ ಬೇಡ ಅಂತ ಹೇಳಿದ್ರು, ಇವರು ಇದನ್ನು ಮಾಡಿದರು. ಇಲ್ಲೇನು ಹೇಳ್ತಾರೆ ಕೋರ್ಟಲ್ಲಿ, ಅಧಿಕಾರಿಗಳ ಟಿಪ್ಪಣಿಯ ಮೇಲೆ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರೆ. ನಾಚಿಕೆ ಇತ್ಯಾದಿ ಇತ್ಯಾದಿ ಯಾವುದೂ ಇಲ್ಲ. ನೆಕ್ಸ್ಟ್ ಮತ್ತೊಂದು ಹೇಳ್ತಾರೆ, ಅವ್ರು ಮಾಡಿರ್ತಕ್ಕಂಥ ಡಿನೋಟಿಫಿಕೇಷನ್ನು ಈಸ್ ಡಿಸ್ಚಾರ್ಜ್ ಆಫ್ ದಿ ಅಫಿಷಿಯಲ್ ಡ್ಯೂಟೀಸ್ ಆ್ಯಂಡ್ ದ ಪವರ್ ವೆಸ್ಟೆಡ್ ವಿತ್ ಪೆಟಿಷನರ್. ಅದು ಅಧಿಕೃತ ಕರ್ತವ್ಯ ನಿರ್ವಹಣೆ ಮತ್ತು ತಮ್ಮಲ್ಲಿ ಇದ್ದಂಥ ಅಧಿಕಾರವನ್ನು, ತಮಗೆ ದತ್ತವಾದ ಅಧಿಕಾರವನ್ನು ಬಳಸಿದ್ದಾರೆ ಅಷ್ಟೇ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾರೆ, ಇದೆಲ್ಲ ಏನಿದೆ ಕೆಲಸ ಮಾಡಿದ್ದು ಈಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್, ಮಾಮೂಲಿ ಆಡಳಿತಾತ್ಮಕವಾದ ಒಂದು ಆದೇಶ, ಡಿನೋಟಿಫಿಕೇಷನ್. ಹೌದಾ? ಅದರಲ್ಲಿ ಏನು ದೊಡ್ಡ ವಿಶೇಷ ಇಲ್ಲ, ಯಾಕೆ ತಲೆ ಕೆಡಿಸ್ಕೊತಿದ್ದೀವಿ, ಯಾವ ಆಸ್ತಿ ಯಾರು ನುಂಗಿದ್ರು ನಿಮಗೇನಾಗಬೇಕಾಗಿದೆ ಅನ್ನೋ ಥರ. ಅದಲ್ಲದೆ ಬಹಳ ಮುಖ್ಯವಾಗಿ ಅವರು ಇನ್ನೊಂದು ವಿಷಯ ರೈಸ್ ಮಾಡ್ತಾರೆ, ಈ FIR ಅಲ್ಲಿ ಏನು 409 IPC ಹಾಕ್ಬಿಟ್ಟಿದ್ದೀರಿ, ಇದು ಬಹಳ ಅನ್ಯಾಯ. ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ 409 ಅನ್ನುವುದು ಇದಕ್ಕೆ ಅನ್ವಯ ಆಗೋದೇ ಇಲ್ಲ. ಇದು ವಿಶ್ವಾಸಘಾತಕ, ವಿಶ್ವಾಸ ದ್ರೋಹ ಅನ್ನೋದೇನಿದೆ ಇದು ಅನ್ವಯ ಆಗಲ್ಲ. ಯಾಕೆಂದರೆ ನಾವು ಯಾರಿಗೂ ವಿಶ್ವಾಸ ದ್ರೋಹ ಮಾಡಿಲ್ಲ. ಈ ಜನ ವಿಶ್ವಾಸ ಇಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳ್ತೀರಿ, ಇಟ್ಸ್ ಎ ಫಿಲಾಸಫಿಕಲ್ ಕಾನ್ಸೆಪ್ಟ್. ಜನ ಮುಖ್ಯಮಂತ್ರಿಗಳ ಮೇಲೆ, ರಾಜಕೀಯದವ್ರ ಮೇಲೆ, ಇದೇ ರಾಜಕಾರಣಿಗಳ ಮೇಲೆ ವಿಶ್ವಾಸ ಇಡ್ತಾರಲ್ಲ, ಇಟ್ ಈಸ್ ಓನ್ಲಿ ಎ ಫಿಲಾಸಫಿಕಲ್ ಕಾನ್ಸೆಪ್ಟ್. ಈ ರೀತಿ ಫಿಲಾಸಫಿಕಲ್ ಕಾನ್ಸೆಪ್ಟ್ನ ಇಟ್ಕೊಂಡು ಅದೊಂಥರ ತಾತ್ವಿಕವಾದ ವಿಚಾರ, ಜನ ವಿಶ್ವಾಸ ಇಡ್ತಾರೆ ಅನ್ನೋದು ನೀವು ಹಂಗೆ ತಗೊಳ್ಬೇಕಾಗಿಲ್ಲ. ಯಡಿಯೂರಪ್ಪನವ್ರ ಆರ್ಗ್ಯುಮೆಂಟ್ ಇದು. ಇಂಥ ಒಂದು ಫಿಲಾಸಫಿಕಲ್ ಕಾನ್ಸೆಪ್ಟ್ನ ತೊಗೊಂಬಂದು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅನ್ನೋ ಒಂದು IPC ಸೆಕ್ಷನ್ ತಂದು ಹಾಕ್ಬಿಟ್ಟಿದ್ರಲ್ಲ, ಸರಿ ಇಲ್ಲ ಇದು. ಇದಲ್ಲದೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ವಾದ ಅವ್ರದ್ದು. ದೇರ್ ಬೀಯಿಂಗ್ ನೋ ಮೆಟೀರಿಯಲ್ ಟು ಶೋ ದಟ್ ಬೈ ದ ಆ್ಯಕ್ಟ್ ಆಫ್ ಡಿನೋಟಿಫಿಕೇಶನ್ ದ ಪೆಟಿಷನರ್ ಹ್ಯಾಸ್ ಡಿರೈವ್ಡ್ ಎನಿ ಪೆಕ್ಯುನರಿ ಅಡ್ವಾಂಟೇಜ್. ಏನು ಹೇಳ್ತಾರೆ, ಸ್ವಾಮಿ, ಈ ಡಿನೋಟಿಫಿಕೇಶನ್ ಮಾಡಿರೋದ್ರಿಂದ ನಮಗೆ, ಅಂದರೆ ಯಡಿಯೂರಪ್ಪನವ್ರಿಗೆ, ಯಾವುದೇ ರೀತಿಯ ಹಣಕಾಸು ಆರ್ಥಿಕ ವ್ಯವಹಾರ ಲಾಭ ಏನೂ ಆಗಿಲ್ಲ. ಲಾಭ ಆಗಿಲ್ಲ ಅನ್ನೋದಕ್ಕೆ ಯಾವುದೇ ಆಧಾರಗಳಿಲ್ಲ, ಮೆಟೀರಿಯಲ್ ಇಲ್ಲ. ಹಿಂದೆ ಅವರು ಒಂದು ಕೇಸಲ್ಲಿ ಚೆಕ್ಕಲ್ಲಿ ದುಡ್ಡು ತೊಗೊಂಡು ಜೈಲಿಗೆ ಹೋಗಿದ್ರಲ್ಲ, ಆ ಥರ ಇಲ್ಲಿ ಯಾವುದೂ ಆಧಾರ ಇಲ್ಲ ಅಂತ ಅವ್ರದ್ದು ವಾದ. ಹಾಗಾಗಿ ಈ ಕಂಪ್ಲೇಂಟ್ ಏನಿದೆ ಕೊಟ್ಟಿರೋದವ್ರ ವಿರುದ್ಧ, ದಿಸ್ ಈಸ್ ಇಲ್ಲೀಗಲ್, ಬೇಸ್ಲೆಸ್, ಫ್ರಾಟ್ ವಿತ್ ಮೆಲಾಫೈಡ್ಸ್ ಆ್ಯಂಡ್ ವಿಂಡಿಕ್ಟಿವ್ನೆಸ್. ಏನು ಹೇಳ್ತಾರೆ, ಇದು ಕಾನೂನು ಬಾಹಿರ. ಈ ರೀತಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಮೇಲೆ ತನಿಖೆ ನಡೆಸೋದು ಕಾನೂನು ಬಾಹಿರ, ಆಧಾರರಹಿತ ಮತ್ತು ದುರುದ್ದೇಶಗಳಿಂದ ಕೂಡಿದ್ದು
ಮತ್ತು ದ್ವೇಷಪೂರಿತವಾದ ಆರೋಪಗಳಿವು. ನೀವು ಅರ್ಥ ಮಾಡ್ಕೊ. ಹೀಗಾಗಿ ಇನ್ನೂ ಮುಖ್ಯವಾದ ವಿಷಯ, ನಿಮಗೆ ಶಾಕ್ ಆಗ್ಬೋದು. ಏನು ಹೇಳ್ತಾರೆ ಸಾಹೇಬರು? ಬೈ ದ ಆ್ಯಕ್ಟ್ ಆಫ್ ಡಿನೋಟಿಫಿಕೇಶನ್ ದ ಪೆಟಿಷನರ್ ಆಸ್ ಆ್ಯಕ್ಟೆಡ್ ಇನ್ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಪಬ್ಲಿಕ್ ಆ್ಯಂಡ್ ದ ಪಬ್ಲಿಕ್ ರೆವಿನ್ಯೂ. ಹಾಗಾಗಿ ನೀವು ತಪ್ಪು ಕಂಡಿಡಿಯಂಗಿಲ್ಲ. ಏನು ಇವ್ರು ಮಾಡಿರೋ ಈ ಕೆಲಸ, ಈ ದೇಶೋದ್ಧಾರದ ಕೆಲಸ ಇದೆಯಲ್ಲ, ಡಿನೋಟಿಫಿಕೇಶನ್ ಮಾಡಿ ಸರ್ಕಾರಿ ಸ್ವತ್ತನ್ನು ಪರಭಾರೆ ಮಾಡಿದ್ರಲ್ಲ, ದಿಸ್ ಆ್ಯಕ್ಟ್ ಏನಿದೆ, ಬೈ ದ ಆ್ಯಕ್ಟ್ ಆಫ್ ಡಿನೋಟಿಫಿಕೇಶನ್ ದ ಪೆಟಿಷನರ್ ಆಸ್ ಆ್ಯಕ್ಟೆಡ್ ಇನ್ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಪಬ್ಲಿಕ್ ಆ್ಯಂಡ್ ದಿ ಪಬ್ಲಿಕ್ ರೆವಿನ್ಯೂ. ಸಾರ್ವಜನಿಕ ಹಿತಕ್ಕೋಸ್ಕರ ಬಹಳ ಬೆಸ್ಟ್ ಇಂಟ್ರೆಸ್ಟಲ್ಲಿ ಸಾರ್ವಜನಿಕ ಹಿತವನ್ನು ಎಷ್ಟು ಚೆನ್ನಾಗಿ ಕಾಪಾಡ್ಬೋದೋ ಅಷ್ಟು ಚೆನ್ನಾಗಿ ಕಾಪಾಡಿದ್ದಾರೆ ಡಿನೋಟಿಫಿಕೇಶನ್ ಮೂಲಕ. ಮತ್ತು ಸಾರ್ವಜನಿಕರ ರೆವಿನ್ಯೂವನ್ನು, ಸಾರ್ವಜನಿಕ ಬೊಕ್ಕಸವನ್ನು ಭಾಳ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ. ಸಾರ್ವಜನಿಕ ಬೊಕ್ಕಸಕ್ಕೆ ಕುಮಾರಣ್ಣವ್ರ ಬಾಮೈದ ಹೆಂಗೆ ಸ್ಟ್ಯಾಂಪ್ ಟೂಟಿ ಯಾಮಾರಿಸಿ ಹೊಡೆದಿರೋ ಹಿಂದಿನ ವಿಡಿಯೋದಲ್ಲಿ ನೋಡಿದಿರಿ. ಇದನ್ನು ನಂಬಬೇಕಾ? ಇಂಥ ವಾದವನ್ನು ನಾವು ನಂಬಲೇಬೇಕು. ಯಾಕೆಂದರೆ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದವರು, ದೊಡ್ಡ ನಾಯಕರು. ಇದೆಲ್ಲ ಆದಮೇಲೆ ಸ್ಪೆಷಲ್ ಪಿ ಲೋಕಾಯುಕ್ತರ ಪರವಾಗಿ ಸ್ಪೆಷಲ್ ಪಿ ಆರ್ಗ್ಯೂ ಮಾಡ್ತಾರೆ. ಸ್ಪೆಷಲ್ ಪಿ ಆರ್ಗ್ಯೂ ಮಾಡ್ತಾರೆ, ಸ್ವಾಮಿ ನಾನು ಜಂಪ್ ಮಾಡ್ತೀನಿ, ತುಂಬ ಸುದೀರ್ಘ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಶಾರ್ಟಾಗಿ ನಾನು ಹೇಳಿ ಮುಗಿಸ್ಬಿಡ್ತೀನಿ. ಸ್ವಾಮಿ, ಇವರಿಬ್ಬರು ಚೀಫ್ ಮಿನಿಸ್ಟರ್ಗಳು ಕಾನೂನನ್ನು ಗಾಳಿಗೆ ತೂರಿದ್ದಾರೆ, ಯಾವುದೇ ಕಾನೂನು ತತ್ವವನ್ನು ಪಾಲಿಸಿಲ್ಲ, ಉದ್ದೇಶಪೂರ್ವಕವಾಗಿ ಇವರು ಅಪ್ರಾಮಾಣಿಕ ಉದ್ದೇಶಗಳಿಂದ ಈ ಲ್ಯಾಂಡನ್ನು ಡಿನೋಟಿಫೈ ಮಾಡಿ ತಾವು ಒಡ್ಕೊಂಡಿದ್ದಾರೆ. ಯಾವ ಭೂಮಿ ಸರ್ಕಾರಕ್ಕೆ ದಶಕಗಳ ಹಿಂದೆಯೇ ಸರ್ಕಾರದ ವಶಕ್ಕೆ ಬಂದಿತ್ತೋ, ದಶಕಗಳ ಹಿಂದೆ ಅದನ್ನು ಜಡ್ಜ್ಮೆಂಟಲ್ಲಿ ಹೇಳ್ತಾರೆ, ಅದನ್ನು ಇವರು ಒಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದಷ್ಟೇ ಅಲ್ಲ, ಒಬ್ಬ ರಾಜಶೇಖರಯ್ಯ ಅನ್ನೋ ಒಬ್ಬ ಬೇನಾಮಿ ಅರ್ಜಿದಾರ, ಅವನಿಗೂ ಈ ಭೂಮಿಗೂ ಸಂಬಂಧ ಇಲ್ಲ ಅಂತ ಅವನು ಅರ್ಜಿ ತೊಗೊಂಡು ಈ ಫೈಲೆಲ್ಲ ಶುರು ಮಾಡಿದ್ದಾರೆ, ಫೈಲ್ ಪುಟಪ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಏನು ಕಾಣಿಸ್ತಾ ಇದೆ ಅಂತಂದರೆ, ವಿಚ್ ಸ್ಮ್ಯಾಕ್ಸ್ ಆಫ್ ಎ ವೆಲ್ ಡಿಸೈನ್ಡ್ ಕಾನ್ಸ್ಪಿರಸಿ ಟು ಮೇಕ್ ಅನ್ಲಾಫುಲ್ ಗೈನ್ಸ್. ಅಂದರೆ ಭಾಳ ಚೆನ್ನಾಗಿ ಹೆಣೆದಂಥ ಒಂದು ಸಂಚಿದು. ಆ ಸಂಚಿನ ಮೂಲಕ ಈ ಕೆಲಸ ಮಾಡಿದ್ದಾರೆ. ಇನ್ನು ಮುಂದುವರೆದು ಹೇಳ್ತಾರೆ ಪಿ. ಇದಕ್ಕೆ ಮುಂಚೆನೇ ಭಾಳ ಹಿಂದೆಯೇ ಅಮೀರ್ ಜಾನ್ ಅನ್ನೊಬ್ಬ ವ್ಯಕ್ತಿ ಬಂದಿದ್ದ, ನಾನು ಈ ಜಮೀನಿನ ಮಾಲೀಕ, ನನಗಿದು ಜಮೀನಿದೆ ಅಂತ ಹೇಳ್ಬಿಟ್ಟು ಡಿನೋಟಿಫೈ ಮಾಡಿಕೊಡಿ ಅಂತ ಬಂದಿದ್ದ. ನಂತರ ವಿಚಾರಣೆ ನಡೆದು ಅದನ್ನು ರಿಜೆಕ್ಟ್ ಮಾಡಿತ್ತು ಕಮಿಟಿ. ಅದೇ ದಿನ ತೊಗೊಂಡು ಬಂದು ಅದೇ ಭೂಮಿಯನ್ನು ವಿಷಯ ತೊಗೊಂಡು ರಾಜಶೇಖರಯ್ಯ ಅನ್ನೋ ಹೆಸರಲ್ಲಿ ತೊಗೊಂಡು ಇದೆಲ್ಲ ಈ ಆಟ ಆಡಿದ್ದಾರೆ ಅಂತ ಹೇಳ್ತಾರೆ ಪಿ ಅವರು. ಇದಾದಮೇಲೆ ಭಾಳ ಇಂಟ್ರೆಸ್ಟಿಂಗ್ ಐಟಮ್ ಈ ಜಡ್ಜ್ಮೆಂಟ್ ವಿಚಾರದಲ್ಲಿ ಭಾಳ ಇಂಟ್ರೆಸ್ಟಿಂಗ್ ವ್ಯಕ್ತಿ ಜಯಕುಮಾರ್ ಹಿರೇಮಠ್. ಅವರೇ ಕಂಪ್ಲೇಂಟ್ ಕೊಟ್ಟು ಇದನ್ನೆಲ್ಲ ಈ ಪ್ರಾಸೆಸ್ ಎಲ್ಲ ಶುರು ಮಾಡಿದ್ದು. ಅವರ ಪಾತ್ರ ಇಲ್ಲಿ ಬಹಳ 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 ಮುಖ್ಯವಾಗಿದೆ. ತುಂಬ ಡ್ರಾಮಾಗಳಿದ್ದಾವೆ ಕೇಳಿ. ಜಯಕುಮಾರ್ ಹಿರೇಮಠ್, ಇನಿಷಿಯಲಿ ಎ ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ಸ್ ವಾಸ್ ಫೈಲ್ಡ್ ಸ್ಟ್ರಾಂಗ್ಲಿ ಅಪೋಸಿಂಗ್ ದ ಪೆಟಿಷನ್ ಇಂಟರ್ ಅಲಿಯಾ, ಕಂಟೆಂಡಿಂಗ್ ದಟ್ ದ ಪೆಟಿಷನ್ ಈಸ್ ನಾಟ್ ಅಟ್ ಆಲ್ ಮೇಂಟೈನಬಲ್ ಐದರ್ ಅಂಡರ್ ಲಾ ಆರ್ ಆನ್ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಅಂಡ್ ದ ಸೇಮ್ ಈಸ್ ಫೈಲ್ಡ್ ವಿತ್ ದ ಸೋಲ್ ಇಂಟೆನ್ಷನ್ ಆಫ್ ಪ್ರೊಟ್ರಾಕ್ಟಿಂಗ್ ಅಂಡ್ ಸ್ಟಾಲಿಂಗ್ ದ ಪ್ರೊಸೀಡಿಂಗ್ಸ್. ಪ್ರಾರಂಭದಲ್ಲಿ ಇವರು ಈ ಸ್ಟೇಟ್ಮೆಂಟ್, ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಹಾಕ್ತಾರೆ ಅಬ್ಜೆಕ್ಷನ್ ಈ ಯಡಿಯೂರಪ್ಪನ ವಾದಕ್ಕೆ ಹಾಕಿ, ಸ್ವಾಮಿ ಇದು ಕಾನೂನು ಪ್ರಕಾರ ಕೂಡ ಅಥವಾ ಈ ವಿಷಯದ ವಾಸ್ತವಾಂಶಗಳನ್ನ ಪರಿಗಣಿಸಿದ್ರಾಗಲಿ ಅಥವಾ ಕಾನೂನು ಪ್ರಕಾರ ನೋಡಿದ್ರಾಗಲಿ ಇದು ಊರ್ಜಿತ ಆಗುವಂಥ ವಾದ ಅಲ್ಲ ಅವ್ರದ್ದು. ಇವರ ಉದ್ದೇಶ, ಏಕೈಕ ಉದ್ದೇಶ ಏನಪ್ಪ ಅಂತಂದರೆ ಇದನ್ನು ವಿಚಾರಣೆ ಹಂತವನ್ನು ವಿಳಂಬ ಮಾಡಬೇಕು ಅಥವಾ ಇದನ್ನು ಪ್ರೊಸೀಡಿಂಗ್ಸ್ನ ಸ್ಟಾಪ್ ಮಾಡಬೇಕು ಅನ್ನೋ ದುರುದ್ದೇಶ ಇದೆ. ಹಾಗಾಗಿ ಇದನ್ನು ಕ್ವ್ಯಾಶ್ ಮಾಡಿ ಪೆಟಿಷನ್ನ ತಿರಸ್ಕರಿಸಿ. ಅದಕ್ಕೆ ಅವರು ಕೆಲವು ಸುಪ್ರೀಂ ಕೋರ್ಟ್ನ ಅವರ ವಾದಕ್ಕೆ, ಅಂದರೆ ಜಯಕುಮಾರ್ ಹಿರೇಮಠರ ವಾದವನ್ನು ಸ್ಟ್ರಾಂಗ್ ವಾದ ಮಾಡ್ತಾರಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿ ಸುಪ್ರೀಂ ಕೋರ್ಟ್ ಆರ್ಡ್ರ್ಗಳನ್ನು, ಹಲವಾರು ಆರ್ಡ್ರ್ಗಳನ್ನು ಅವರು ಮೆನ್ಷನ್ ಮಾಡ್ತಾರೆ. ಇದಾದಮೇಲೆ ಒಂದು ಡ್ರಾಮಾ ಶುರುವಾಗುತ್ತೆ, ಒಂದು ಡ್ರಾಮ್ಯಾಟಿಕ್ ಟರ್ನ್. ಏನಪ್ಪ ಅಂತಂದರೆ, ಯಡಿಯೂರಪ್ಪನ ಪರ ಇದ್ದಂಥ ವಕೀಲರು ಒಂದು ಹೊಸ ಅಮೆಂಡ್ಮೆಂಟನ್ನು ಮೂವ್ ಮಾಡ್ತಾರೆ. ಅಂದರೆ ತಮ್ಮ ಫಿರ್ಯಾದು ಏನಿತ್ತು, ತಮ್ಮ ಪೆಟಿಷನ್ನು, ಅದಕ್ಕೆ ಹೊಸ ಐಟಮ್ನ ಆ್ಯಡ್ ಮಾಡ್ತಾರೆ. ಏನದು? ಸ್ವಾಮಿ, ಈಗ 17A ಅನ್ನೋ ಒಂದು ಐಟಮ್ ಸೇರ್ಕೊಂಬಿಟ್ಟಿದೆ. ಯಾವುದಕ್ಕೆ? ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, PC ಆ್ಯಕ್ಟ್ಗೆ 17A ತಿದ್ದುಪಡಿ ಬಂದುಬಿಟ್ಟಿದೆ. ಹಾಗಾಗಿ ಆ 17A ಆ್ಯಕ್ಟ್ ಪ್ರಕಾರ ಪ್ರಿಯರ್ ಪರ್ಮಿಷನ್, ಪೂರ್ವಾನುಮತಿ, ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿ ಪಡ್ಕೋಬೇಕು ಜನಪ್ರತಿನಿಧಿಗಳ ಬಗ್ಗೆ ತನಿಖೆ ಮಾಡಲಿಕ್ಕೆ, ವಿಚಾರಣೆ ನಡೆಸಲಿಕ್ಕೆ. ಹಾಗಾಗಿ ಆ ಆ್ಯಕ್ಟನ್ನು ಅಂಶವನ್ನು ಇದರೊಳಗಡೆ ಸೇರಿಸ್ಬೇಕು ಪೆಟಿಷನಲ್ಲಿ ಅಂತ. ಅದನ್ನು ಕೂಡ ಜಯಕುಮಾರ್ ಭಾಳ ಸ್ಟ್ರಾಂಗಾಗಿ ವಿರೋಧ ಮಾಡ್ತಾರೆ ಅವರ ವಾದವನ್ನು. ಜಡ್ಜು ಅಲೋ ಮಾಡ್ತಾರೆ, ಸರಿ ನಿಮ್ಮ ಅಮೆಂಡ್ಮೆಂಟ್ ಏನಿದೆಯೋ ಹಾಕಿ ಅಂತ ಅಮೆಂಡ್ಮೆಂಟ್ ಅಲೋ ಮಾಡ್ತಾರೆ. ಇದಾದ ಮೇಲೆ ಈ ಅಮೆಂಡ್ಮೆಂಟನ್ನ ಇದರಲ್ಲಿ ಪೆಟಿಷನಲ್ಲಿ ಸೇರಿಸಿದ ಮೇಲೆ ಜಯಕುಮಾರ್ ಅವರ ಬಣ್ಣ ಪೂರ್ತಿ ಬದಲಾಗ್ಬಿಡುತ್ತೆ. ಒಂದು ಫಿಕ್ಸೆಡ್ ಗೇಮ್ ಥರ ನಡೆಯುತ್ತೆ ಆಟ ನೋಡಿ. ಆನ್ ದ ಈಲ್ ಆಫ್ ದಿ ಫೈಲಿಂಗ್ ದಿ ಅಮೆಂಡೆಡ್ ಪೆಟಿಷನ್, ಲರ್ನೆಡ್ ಕೌನ್ಸಿಲ್ ಫಾರ್ ರೆಸ್ಪಾಂಡೆಂಟ್ ನಂಬರ್ 2 ಕೇಮ್ ಅಪ್ ವಿತ್ ಎ ಮೆಮೋ ಡೇಟೆಡ್ 19/12/20 ಸೀಕಿಂಗ್ ಲೀವ್ ಟು ವಿಡ್ರಾ ದ ಪೆಟಿಷನ್ ಆನ್ ದ ಗ್ರೌಂಡ್ ದಟ್ ವ್ಯೂ ಆಫ್ ಇನ್ಸರ್ಷನ್ ಆಫ್ ಸೆಕ್ಷನ್ 17A ಆಫ್ ದಿ PC ಆ್ಯಕ್ಟ್. ಏನು ಹೇಳ್ತಾರೆ? 17A PC ಆ್ಯಕ್ಟ್ ಬಂದ್ಬಿಟ್ಟಿದೆ. ಇವರು ಹೊಸ ಒಂದು ಮೆಮೋ ಹಾಕ್ತಾರೆ ಜಯಕುಮಾರ್ ಹಿರೇಮಠ್ ಪರವಾದ ವಕೀಲರು.
ಸೊ ಹಿಂಗೆಲ್ಲ 17A ಆ್ಯಕ್ಟ್ ಇದರಲ್ಲಿ ಸೇರಿಸ್ಬಿಟ್ಟಿರೋದ್ರಿಂದ ಸ್ವಾಮಿ ನಾನು ಕಂಪ್ಲೇಂಟೇ ವಾಪಸ್ ತೊಗೊಂಡ್ಬಿಡ್ತೀನಿ, ಯಾಕೆಂದರೆ ಇದು ಹೊಸ ವಿಚಾರಗಳು ಇದರಲ್ಲಿ ಬಂದುಬಿಟ್ಟಿದೆ, ಪ್ರಿಯರ್ ಪರ್ಮಿಷನ್ ಇದರಲ್ಲಿ ತೊಗೊಂಡಿಲ್ಲ, ಪೂರ್ವಾನುಮತಿ ತೊಗೋಬೇಕಾಗಿತ್ತು ನಾವು, ಸೊ ಹಾಗಾಗಿ ನಾನು ಕಂಪ್ಲೇಂಟ್ನೇ ವಾಪಸ್ ತೊಗೊಂಡ್ಬಿಡ್ತೀನಿ, ನನಗೆ ಬೇರೆ ವಿಧಿನೇ ಇಲ್ಲ ವಾದ ಮಾಡಲಿಕ್ಕೆ, ಯಾಕೆಂದರೆ 17A ಬಂದುಬಿಟ್ಟಿದೆ. ಅಷ್ಟಕ್ಕೆ ನಿಲ್ಲಿಸೋದಿಲ್ಲ ಅವರು ಪುಣ್ಯಾತ್ಮ, ಇನ್ನೂ ಮುಂದುವರಿಸ್ತಾರೆ ವಾದ. ಏನು ಹೇಳ್ತಾರೆ ಅಂದರೆ, ಇದೆಲ್ಲ ನೋಡಿದ್ರೆ ಯಡಿಯೂರಪ್ಪನವರು ಕೇವಲ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ, ಆ್ಯಸ್ ಎ ಪಬ್ಲಿಕ್ ಸರ್ವೆಂಟ್ ಅವರ ಡ್ಯೂಟಿನ ಅವ್ರು ಮಾಡಿದ್ದಾರೆ. ಮತ್ತು ಈ ಅಧಿಕಾರಿಗಳು ಅವ್ರ ವಾದ ಇತ್ತಲ್ಲ, ಅಧಿಕಾರಿಗಳು ಏನು ನೋಟ್ ಕೊಟ್ಟಿದ್ರು ಆ ಟಿಪ್ಪಣಿಗಳ ಪ್ರಕಾರ ನಾವು ಆದೇಶ ಹೊಡಿಸಿದ್ದೀವಿ ಅಂತ, ಇವರು ಅದನ್ನೇ ಹೇಳ್ತಾರೆ. ಜಯಕುಮಾರ್ ಹಿರೇಮಠ ಮೊದಲು ಕಂಪ್ಲೇಂಟನ್ನೇನು ಕೊಟ್ಟಿದ್ರು, ದಾಖಲೆಗಳೇನು ಒದಗಿಸಿದ್ರು, ಅವರು ಎಲ್ಲ ಅಧಿಕಾರಿಗಳ ಟಿಪ್ಪಣಿಯನ್ನು ಶಿಫಾರಸುಗಳನ್ನು ಗಾಳಿಗೆ ತೂರಿ ಇವರು ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಷನ್ ಮಾಡಿದ್ರು ಅಂತ ದಾಖಲೆ ಕೊಟ್ಟಿದ್ರಲ್ಲ, ಅದೇ ವಾಸ್ತವ. ಈಗ ಅವರು ಯಡಿಯೂರಪ್ಪನ ವಾದ ಮಾಡ್ತಾರೆ. ಏನಪ್ಪ ಅಂದರೆ, ದ ಪೆಟಿಷನರ್ ಹ್ಯಾಸ್ ಆ್ಯಕ್ಟೆಡ್ ಆನ್ ದ ಬೇಸಿಸ್ ಆಫ್ ದಿ ರೆಕಮೆಂಡೇಷನ್ಸ್ ವಿಚ್ ಕೇಮ್ ಟು ಬಿ ಮೇಡ್ ಬೈ ದ ಆಫೀಸರ್ಸ್ ಕನ್ಸರ್ನ್ಡ್. ಸಂಬಂಧಿತ ಅಧಿಕಾರಿಗಳು ಏನು ಕೊಟ್ಟಿದ್ರು ಅದನ್ನು ಮಾಡಿದರೆ ಅವ್ರದ್ದೇನು ತಪ್ಪಿಲ್ಲ ಅನ್ನೋ ಥರ. ಈಗ ಜಡ್ಜ್ ಸಾಹೇಬರು ಹೇಳ್ತಾರೆ, ಕೇಳಿ, ಇಂಟ್ರೆಸ್ಟಿಂಗ್ ಆಗಿದೆ. ಸಿನ್ಸ್ ದ ಅವರ್ಮೆಂಟ್ಸ್ ಮೇಡ್ ಇನ್ ದ ಮೆಮೋ ವರ್ ಆಬ್ವಿಯಸ್ಲಿ ಕಾಂಟ್ರರಿ ಟು ದ ಅಲಿಗೇಷನ್ಸ್ ಫೌಂಡ್ ಇನ್ ದ ಕಂಪ್ಲೇಂಟ್. ಆ ಕಂಪ್ಲೇಂಟಲ್ಲಿ ಏನು ಹೇಳಿದ್ರು, ಈ ಮೆಮೋದಲ್ಲಿ ಹೇಳ್ತಿದ್ರು, ಒಂದಕ್ಕೊಂದು ತದ್ವಿರುದ್ಧವಾದ ವಿಷಯಗಳು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವರು ಕಂಪ್ಲೇಂಟ್ ವಾಪಸ್ ತೊಗೊತೀವಿ ಅಂತ ಹೇಳ್ತಾರೆ. ದ ಸೆಕೆಂಡ್ ರೆಸ್ಪಾಂಡೆಂಟ್ ಅಂದರೆ ಜಯಕುಮಾರ್ ಹಿರೇಮಠ್, being only an informant, having no locus standi whatsoever to withdraw the criminal prosecutions launched against the petitioner. ಈ ಆರೋಪಿಗಳು ಯಾರಿದ್ರಲ್ಲ, ಯಡಿಯೂರಪ್ಪ ಆ್ಯಂಡ್ ಅದರ್ಸ್, ಕುಮಾರಸ್ವಾಮಿ ಆ್ಯಂಡ್ ಅದರ್ಸ್ ಯಾರಿದ್ರಲ್ಲ, ಇವರ ಮೇಲೆ ತನಿಖೆ ಆರಂಭವಾಗಿರುವ ತನಿಖೆ ಮತ್ತು ಈ ಪ್ರಕ್ರಿಯೆ ಇದೆ, ನ್ಯಾಯ ವಿಚಾರಣೆ ಪ್ರಕ್ರಿಯೆಯನ್ನು ನಿಲ್ಲಿಸಿ ಅಂತ ಹೇಳಲಿಕ್ಕೆ, ಕಂಪ್ಲೇಂಟ್ ವಾಪಸ್ ತೊಗೋತೀನಿ ಅಂತ ಹೇಳಲಿಕ್ಕೆ ಇವರಿಗೆ ಯಾವುದೇ ಅಧಿಕಾರ ಸ್ಥಾನ ಇಲ್ಲ. ಯಾರಿಗೆ? ಜಯಕುಮಾರ್ ಹಿರೇಮಠಗೆ. ಅವ್ರು ದೂರು ಕೊಟ್ಟಿದ್ದಾರೆ. ಹೌದು, ದೂರು ಕೊಟ್ಟಿರೋರು ಕೇವಲ ಮಾಹಿತಿದಾರ. ತನ್ನ ಕಣ್ಣೆದುರುಗಡೆ ಏನೋ ಒಂದು ಕ್ರೈಮ್ ನಡೀತಾ ಇರುತ್ತೆ, ಒಂದು ಅಪರಾಧ ಕೃತ್ಯ ನಡೀತಾ ಇರುತ್ತೆ, ಒಂದು ಅತ್ಯಾಚಾರವೋ, ಒಂದು ದೌರ್ಜನ್ಯವೋ, ಹಲ್ಲೆಯೋ, ಕೊಲೆಯೋ ಏನೋ ನಡೀತಾ ಇರುತ್ತೆ, ಕಳ್ಳತನವೋ ನಡೀತಾ ಇರುತ್ತೆ. ಅದನ್ನು ಮಾಹಿತಿ ಕೊಡ್ತಾರೆ ಸಂಬಂಧಿಸಿದ ಪೊಲೀಸರಿಗೋ, ಲೋಕಾಯುಕ್ತಗೋ, ಏಜೆನ್ಸಿಗೆ. ಅದಷ್ಟೇ ನಿನ್ನ ಪಾತ್ರ. ಮಾಹಿತಿ ಕೊಟ್ಟಿದ್ಯಾ, ಉಳಿದಿದ್ದನ್ನು ಮಾಡಬೇಕಾಗಿರೋದು ಏಜೆನ್ಸಿ ಮತ್ತು ನ್ಯಾಯಾಂಗ ವ್ಯವಸ್ಥೆ. ನೀನೇ ಕಂಪ್ಲೇಂಟ್ ಕೊಟ್ಬಿಟ್ಟು ನೀನೇ ವಾಪಸ್ ತೊಗೊಳಕ್ಕೆ ಬರೋದಿಲ್ಲ. ಯು ಹ್ಯಾವ್ ನೋ ಲೋಕಸ್ ಸ್ಟ್ಯಾಂಡಿ ಅಂತ ಜಡ್ಜ್ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಹೀಗಾಗಿ ಇಂಥ ವಿಚಿತ್ರವಾದ ತದ್ವಿರುದ್ಧವಾದ ನೀವು ವಾದ ಇಡ್ತಾ ಇರೋದ್ರಿಂದ ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಲಿಕ್ಕೋಸ್ಕರ ಖುದ್ದಾಗಿ ಜಯಕುಮಾರ್ ಹಿರೇಮಠರು ಕೋರ್ಟಿಗೆ ಬಂದು ಹಾಜರಾಗಿ ನಿಮ್ಮ ವಾದವನ್ನು ಸ್ವಲ್ಪ ಮಂಡಿಸಿ ಖುದ್ದಾಗಿ ಹಾಜರಾಗಿ ಅಂತ ಡೈರೆಕ್ಷನ್ಸ್ ಕೊಡ್ತಾರೆ. ಆಮೇಲೆ ಮಾನ್ಯ ಜಯಕುಮಾರ್ ಹಿರೇಮಠವರು ಸೀನಿಯರ್ ಕೌನ್ಸಿಲ್ ಅಶೋಕ್ ಆರ್ನಳ್ಳಿ ಅವರನ್ನು ಎಂಗೇಜ್ ಮಾಡ್ತಾರೆ. ಅಶೋಕ್ ಆರ್ನಳ್ಳಿ ಎಷ್ಟು ಕಾಸ್ಟ್ಲಿ ಲಾಯರು ಮತ್ತು ಅಶೋಕ್ ಆರ್ನಳ್ಳಿ ಎಂಥವರು ಅಂತ ನಿಮಗೆ ಗೊತ್ತು. ಅವ್ರು ಯಾರ್ಯಾರ ಕೇಸೆಲ್ಲ ವಾದ ಮಾಡಿದ್ದಾರೆ ಅಂತ ನಿಮ್ಗೆ ಹೆಂಗೂ ಗೊತ್ತಿದೆ. ಅಂಥ ಸೀನಿಯರ್ ಕೌನ್ಸಿಲ್ನ ಎಂಗೇಜ್ ಮಾಡ್ತಾರೆ. ಈ ಎಂಗೇಜ್ ಮಾಡಿ ಮತ್ತು ಅವ್ರದ್ದು ಇದೇ ಲೈನಲ್ಲಿ ವಾದ ಮುಂದುವರಿಸ್ತಾರೆ. ಏನಂದರೆ, ನಾವು ಬಹಳ ಮೊದಲು ಅಷ್ಟು ಮಾಹಿತಿ ಸಿಕ್ಕಿರಲಿಲ್ಲ, ನಮಗೆ ಅರ್ಧಂಬರ್ಧ ಮಾಹಿತಿ ಸಿಕ್ಕಿತ್ತು, ಈಗ ಸಾಕಷ್ಟು ಮಾಹಿತಿಗಳು ನಮಗೆ ಸಿಕ್ಬಿಟ್ಟಿದೆ. ಆ ಎಲ್ಲ ಮಾಹಿತಿಗಳು ಮೆಟೀರಿಯಲ್ಗಳನ್ನು ಎಲ್ಲ ನೋಡಿದಾಗ ನಮಗೆ ಇದು ಕೇಸ್ ವಾಪಸ್ ತೊಗೊಳ್ಳೋದೆ ಒಳ್ಳೆಯದು, ಯಡಿಯೂರಪ್ಪನವರಲ್ಲಿ ತಪ್ಪಿಲ್ಲ ಅಂತ ಕಾಣಿಸುತ್ತೆ ಅನ್ನೋ ಥರದ ವಾದವನ್ನು ಅವರು ಪ್ರೆಸೆಂಟ್ ಮಾಡ್ತಾರೆ. ಇದು ಈ ಡ್ರಾಮಾ ಎಲ್ಲ ಆದಮೇಲೆ, ಈ ಟ್ವಿಸ್ಟ್ ಟರ್ನ್ ಎಲ್ಲ ಬಂದ ಮೇಲೆ ಜಡ್ಜ್ ಸಾಹೇಬರು ಬಹಳ ಮುಖ್ಯವಾದ ಅಬ್ಸರ್ವೇಷನ್ಸ್ ಮಾಡಿದ್ದಾರೆ. ಇವರಿಗೆ, ಮಾನ್ಯ ಯಡಿಯೂರಪ್ಪನವ್ರಿಗೆ ಮತ್ತು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕಾನೂನು ಅರ್ಥ ಆಗೋದಿದ್ದರೆ, ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದ್ರಲ್ಲ ಇದು ಹಳಸಲು ಸತ್ತೋಗಿರೋದು ಅಂತ, ಈಗ ಜಡ್ಜ್ ಸಾಹೇಬ್ರು ಹೇಳ್ತಾರೆ ಏನು ಕೇಳಿಸ್ಕೊಳ್ಳಿ. ಕುಮಾರಸ್ವಾಮಿ ಅವರೇ ಸರಿಯಾಗಿ ಕೇಳಿಸ್ಕೊಳ್ಳಿ. ಐ ಮೇ ಹೇಸ್ಟನ್ ಟು ಆ್ಯಡ್, ವೆನ್ ಕಂಪೇರ್ಡ್ ವಿತ್ ದ ಫ್ಯಾಕ್ಟ್ಸ್ ಆ್ಯಂಡ್ ಈವೆಂಟ್ಸ್ ನರೇಟೆಡ್ ಬೈ ರೆಸ್ಪಾಂಡೆಂಟ್ ನಂಬರ್ 2 ಇನ್ ದ ಕಂಪ್ಲೇಂಟ್ ಲಾಡ್ಜ್ ಬೈ ಹಿಮ್ ಇನ್ ಇಯರ್ 2015 ಮೇಕ್ ಇಟ್ ಎವಿಡೆಂಟ್ ದ್ಯಾಟ್ an ingenious attempt has been made to bail out petitioner and other accused persons named in the FIR. ಈಗೇನು ನಡೀತಾ ಇದೆ ಅದು 2015ರಲ್ಲಿ ಇವರು ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ ಇವರು ಏನೆಲ್ಲ ವಾದ ಮಾಡಿ ಏನೆಲ್ಲ ದಾಖಲೆ ಕೊಟ್ಟಿದ್ರಲ್ಲ ಅದಕ್ಕೆ ತದ್ವಿರುದ್ಧವಾಗಿದೆ. ಮತ್ತು ಇದರಲ್ಲಿ ಈ ಫಿರ್ಯಾದುದಾರ ಯಡಿಯೂರಪ್ಪ ಮತ್ತು ಅದರ್ ಅಕ್ಯೂಸ್ಡ್ ಕುಮಾರಸ್ವಾಮಿ, ವಿಮಲಾ, ಚೆನ್ನಪ್ಪ ಎಟ್ಸೆಟ್ರಾ ಇದ್ರಲ್ಲ, ಈ ಎಲ್ಲ ಆರೋಪಿಗಳನ್ನು ಬಚಾವ್ ಮಾಡಲಿಕ್ಕೋಸ್ಕರ ಈ ವಾದ ಮಾಡ್ತಾ ಇದ್ದಾರೆ ಅಂತ ಜಡ್ಜ್ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಪುಣ್ಯಾತ್ಮನಿಗೆ ಕಂಪ್ಲೇಂಟ್ ಕೊಟ್ಟಿರೋ ಮನುಷ್ಯನಿಗೆ ಅವರ ವಿರೋಧಿಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಬಿಟ್ಟು, ಯಾರು ಅಕ್ಯೂಸ್ಡ್ ಇದ್ದಾರೋ ಆರೋಪಿಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಪರಿಹಾರ ಪಡ್ಕೊಂಬಿಟ್ಟು ಕೇಸ್ ವಾಪಸ್ ತೊಗೊಳಕ್ಕೆ ಅಧಿಕಾರ ಇಲ್ಲ. ಮತ್ತು ಹೇಳ್ತಾರೆ ಇದರಲ್ಲಿ ದ ಹಿಡನ್ ಮೋಟಿವ್ ಆಫ್ ರೆಸ್ಪಾಂಡೆಂಟ್ ನಂಬರ್ 2 ಇಸ್ ಗ್ಲೇರಿಂಗ್ಲಿ ಎವಿಡೆಂಟ್ ಫ್ರಮ್ ದ ಮ್ಯಾನರ್ ಇನ್ ವಿಚ್ ಹಿ ಹ್ಯಾಸ್ ಮೇಡ್ ಅಡೇಷಿಯಸ್ ಸ್ಟೇಟ್ಮೆಂಟ್ಸ್ ಇನ್ ದ ಅಫಿಡವಿಟ್ ಕಾಂಟ್ರಾರಿ ಟು ದ ರೆಕಾರ್ಡ್ಸ್. ಎಲ್ಲ ದಾಖಲೆಗಳಿಗೆ, ಅವರೇ ಸಲ್ಲಿಸಿರ್ತಕ್ಕಂಥ ದಾಖಲೆಗಳಿಗೆ ತದ್ವಿರುದ್ಧವಾದಂಥ ವಾದ, ಬಂಡತನದ ವಾದ, ಅಡೇಷಿಯಸ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತಾರೆ, ಬಂಡತನದ ವಾದ ಮಾಡ್ತಾ ಇರೋದು ನೋಡಿದ್ರೆ ಇವರ ಹಿಡನ್ ಮೋಟಿವ್ ಅಂದರೆ ರಹಸ್ಯವಾದ ದುರುದ್ದೇಶ, ಯಾವುದೋ ಉದ್ದೇಶ ಇದೆ ಒಳಗಡೆ, ಆ ಉದ್ದೇಶ ಗ್ಲೇರಿಂಗ್ಲಿ ಎವಿಡೆಂಟ್
ಅಂದರೆ ಕಣ್ಣಿಗೆ ಕುಕ್ಕೋ ಥರ ಕಾಣಿಸ್ತಾ ಇದೆ ಇದು ಇವ್ರದ್ದು ಇಡನ್ ಉದ್ದೇಶ, ಜಡ್ಜ್ ಹೇಳ್ತಾರೆ. ಇದಾದಮೇಲೆ ಆರೋಪಿಗಳನ್ನು ಸಮರ್ಥನೆ ಮಾಡ್ತಾ ಇರತಕ್ಕಂಥ ಇವರ ಉತ್ಸಾಹ ಮತ್ತು ಇದನ್ನೆಲ್ಲ ನೋಡಿದ್ರೆ ಭಾಳ ಜಿಗುಪ್ಸೆ ಉಂಟಾಗುತ್ತೆ. He has even gone to the extent of taking upon himself the role of an investigator, prosecutor and the judge, making a grand declaration. ಏನು ಹೇಳ್ತಾರೆ ಇವರು ಜಯಕುಮಾರ್ ಹಿರೇಮಠ್ ಪರ ವಕೀಲರು, ಅಂದರೆ ಜಯಕುಮಾರ್ ಹಿರೇಮಠರು ಏನಾಗಿದ್ದಾರೆ, ಅವರು ತಾವೇ ಇನ್ವೆಸ್ಟಿಗೇಟರ್ ತನಿಖಾಧಿಕಾರಿಯ ಪಾತ್ರವನ್ನು, ಪ್ರಾಸಿಕ್ಯೂಟರ್ ಕೂಡ ಹಾಗೆ, ಜಡ್ಜ್ ಕೂಡ ಹಾಗೆ ತಾವೇ ಜಡ್ಜ್ಮೆಂಟ್ ಹೊಡಿಸ್ತಾ ಇದ್ದಾರೆ, ಎಲ್ಲ ಅವರೇ ಹೇಳ್ತಾ ಇದ್ದಾರೆ. ಸೊ ಯಾಕಿದೆಲ್ಲ ಹೇಳ್ತಾ ಇದ್ದಾರೆ, ಯಾಕೆ ಹಿಂಗಾಯಿತು? ಜಡ್ಜ್ ಸಾಹೇಬರು ಸ್ಪಷ್ಟವಾಗಿ ನೇರವಾಗಿ ಹೇಳಿದ್ದಾರೆ. ನಂಬರ್ 2, ರೆಸ್ಪಾಂಡೆಂಟ್ ನಂಬರ್ 2 ಅಂದರೆ ಜಯಕುಮಾರ್ ಹಿರೇಮಠ್ ಆಸ್ ಐದರ್ ಫಾಲನ್ ಎ ಪ್ರೇ ಟು ದ ಅಲ್ಯೂರ್ಮೆಂಟ್ಸ್ ಆರ್ ಹ್ಯಾಸ್ ಈಲ್ಡೆಡ್ ಟು ದ ಪ್ರೆಷರ್ ಆಫ್ ದಿ ಪೆಟಿಷನರ್ ಆರ್ ಅದರ್ ಅಕ್ಯೂಸ್ಡ್ ಪರ್ಸನ್ಸ್. ಏನು ಹೇಳ್ತಾರೆ, ಇವರು ಒಂದೋ ಅವರ ಆಮಿಷಗಳಿಗೆ ಬಲಿಯಾಗಿದ್ದಾರೆ ಅಥವಾ ಇವರು ಈ ಫಿರ್ಯಾದಿ ಯಡಿಯೂರಪ್ಪ ಮತ್ತು ಇತರೆ ಆರೋಪಿಗಳಿದಾರಲ್ಲ ಅವರ ಒತ್ತಡಕ್ಕೆ ಬಲಿಯಾಗಿದ್ದಾರೆ, ಒತ್ತಡಕ್ಕೆ ಮಣಿದಿದ್ದಾರೆ. ನಾವು ಹೇಳ್ತಾ ಇರೋದಲ್ಲ, ಹೈಕೋರ್ಟ್ ಜಡ್ಜ್ಮೆಂಟು. ಮುಂದುವರೆದು ಹೇಳ್ತಾರೆ, ದೆರ್ ಈಸ್ ಮಚ್ ಟು ಬಿ ಸೆಡ್ ಅಬೌಟ್ ದ ಡ್ಯೂಬಿಯಸ್ ಕಂಡಕ್ಟ್ ಆಫ್ ರೆಸ್ಪಾಂಡೆಂಟ್ ನಂಬರ್ 2 ಬಟ್ ಇಟ್ ಮೇ ನಾಟ್ ಬಿ ಅಪ್ರಾಪ್ರಿಯೇಟ್ ಫಾರ್ ಮೀ ಟು ಡಿಸ್ಕಸ್ ಇನ್ ಡೀಟೈಲ್. ಏನು ಹೇಳ್ತಾರೆ, ಇವರ ಅನುಮಾನಾಸ್ಪದ ನಡವಳಿಕೆಯ ಬಗ್ಗೆ ಇನ್ನೂ ಭಾಳಷ್ಟು ಹೇಳ್ಬೋದು, ಆದರೆ ಈ ಹಂತದಲ್ಲಿ ಈ ಸಂದರ್ಭದಲ್ಲಿ ನಾವು ಜಾಸ್ತಿ ಹೇಳೋದು ಸರಿಯಾಗೋದಿಲ್ಲ. ಯಾಕೆ ಅಂತಂದರೆ ದ ಮ್ಯಾಟರ್ ಈಸ್ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್ and therefore I refrain from discussing the matter further except to direct the investigating agency as well as the trial court which is seized of the matter to take note of the unscrupulous, immoral and unholy nexus between the petitioner and respondent number 2 and other offenders and take suitable action as per law at appropriate stage. ಭಾಳ ಸ್ಪಷ್ಟವಾದ ಕ್ಲಿಯರ್ ಕಟ್ ಡೈರೆಕ್ಷನ್ ಕೊಡ್ತಾರೆ. ಏನು ಹೇಳ್ತಾರೆ ನೋಡಿ, ನಾವು ಭಾಳ ಇನ್ನೂ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕೆ ಅಂದರೆ ತನಿಖೆಯ ಹಂತದಲ್ಲಿ ಇದೆ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಮತ್ತು ಟ್ರಯಲ್ ಕೋರ್ಟ್ನವರು ಏನು ಮಾಡಬೇಕು, ಈ ಎಲ್ಲ ಅನುಮಾನಾಸ್ಪದ, ಅನೈತಿಕ ಮತ್ತು ಅಪವಿತ್ರವಾದ ಒಂದು ನೆಕ್ಸಸ್ಸು ಆರೋಪಿಗಳು ಮತ್ತು ದೂರುದಾರ ಇವರ ಮಧ್ಯೆ ಏನು ಏರ್ಪಟ್ಟಿದೆ, ಈ ವಿಷಯವನ್ನು ನೀವು ಪರಿಗಣನೆಗೆ ತೆಗೆದುಕೊಂಡು ನೀವು ಸಂಪೂರ್ಣವಾದ ತನಿಖೆಯನ್ನು ಮುಂದುವರಿಸಿ ಅಂತ ಜಡ್ಜ್ ಹೇಳ್ತಾರೆ. ಏನು ಸ್ವಾಮಿ ಯಡಿಯೂರಪ್ಪನವರೇ, ಕುಮಾರಸ್ವಾಮಿಯವರೇ, ಅನ್ಹೋಲಿ, ಅಪವಿತ್ರವಾದ, ಇಮ್ಮಾರಲ್, ಅನ್ಸ್ಕ್ರಪುಲಸ್ ನೆಕ್ಸಸ್ ಬಿಟ್ವೀನ್ ದೂರುದಾರ ಮತ್ತು ನಿಮ್ಮ ನಡುವೆ ನಾನು ಹೇಳ್ತಾ ಇಲ್ಲ, ಜಡ್ಜ್ಮೆಂಟಲ್ಲಿ ಹೇಳಿದ್ದಾರೆ. ಫೈನಲಿ ಜಡ್ಜ್ಮೆಂಟ್ ಕೊಡ್ತಾರೆ ಮಾನ್ಯ ಜಡ್ಜ್ ಸಾಹೇಬರು. ಇನ್ ದ ಲೈಟ್ ಆಫ್ ದಿಸ್ ಲೀಗಲ್ ಆ್ಯಂಡ್ ಫ್ಯಾಕ್ಚುಯಲ್ ಪೊಸಿಷನ್, ಕಾನೂನು ಮತ್ತು ವಾಸ್ತವಾಂಶಗಳ ಈ ಬೆಳಕಿನಲ್ಲಿ, ದ ಮೆಮೊ ಫೈಲ್ಡ್ ಬೈ ರೆಸ್ಪಾಂಡೆಂಟ್ ನಂಬರ್ 2 ಸೀಕಿಂಗ್ ಟು ವಿಡ್ರಾ ದ ಕಂಪ್ಲೇಂಟ್ ಈಸ್ ರಿಜೆಕ್ಟೆಡ್. ಜಯಕುಮಾರ್ ಹಿರೇಮಠ್ ಕಂಪ್ಲೇಂಟ್ದಾರ ಕೇಸ್ ಶುರು ಮಾಡಿದ್ರಲ್ಲ, ವಾಪಸ್ ತಗೋತೀನಿ ಅಂತ ಹೇಳಿದ್ರಲ್ಲ, ನಿನ್ನ ಮನವಿಯನ್ನು ತಿರಸ್ಕರಿಸಿದ್ದೇವೆ. ಹೋಗಿತ್ತು ಕತೆ. ಆಮೇಲೆ ನೆಕ್ಸ್ಟ್ ಪಾಯಿಂಟ್, ಸೆಂಟ್ರಲ್ ಕ್ವಶ್ಚನ್ ಏನು? ಸೆಂಟ್ರಲ್ ಕ್ವಶ್ಚನ್ನು ಯಡಿಯೂರಪ್ಪನವರು ಸಲ್ಲಿಸಿದ್ರಲ್ಲ, FIR ಕ್ವಾಶ್ ಮಾಡಿ, ದೂರು ಕ್ವಾಶ್ ಮಾಡಿ ಅಂತ, ದಟ್ ಈಸ್ ದ ಸೆಂಟ್ರಲ್ ಕ್ವಶ್ಚನ್. ಅದನ್ನು ಹೇಳ್ತಾರೆ, ದ ಹೈಕೋರ್ಟ್ should normally refrain from giving a prima facie decision in a case where all the facts are incomplete and hazy. ಸಾಮಾನ್ಯವಾಗಿ ಹೈಕೋರ್ಟು ನಾವು ಮೇಲ್ನೋಟಕ್ಕೆ ಕಾಣುವಂಥ ವಿಷಯಗಳಿಂದ ಒಂದು ನಿರ್ಧಾರಕ್ಕೆ ಬರೋಕ್ಕಾಗೋದಿಲ್ಲ. ಯಾಕಪ್ಪ ಅಂತಂದರೆ ಫ್ಯಾಕ್ಟ್ಸ್, ವಾಸ್ತವಾಂಶಗಳು ಇನ್ನೂ ಅಪೂರ್ಣವಾಗಿ ನಮ್ಮ ಕಣ್ಣು ಮುಂದೆ ಬಂದಿರ್ತವೆ ಮತ್ತು ಹೇಜಿಯಾಗಿರ್ತವೆ, ಅಂದರೆ ಮಸುಕಾಗಿರ್ತವೆ ಅಂದ್ಕೊಳ್ಳೋದು. ಮೋರ್ ಸೊ ವೆನ್ ದ ಎವಿಡೆನ್ಸ್ ಹ್ಯಾಸ್ ನಾಟ್ ಬೀನ್ ಕಲೆಕ್ಟೆಡ್ ಆ್ಯಂಡ್ ಪ್ರೊಡ್ಯೂಸ್ಡ್ ಬಿಫೋರ್ ದ ಕೋರ್ಟ್ ಆ್ಯಂಡ್ ದ ಇಶ್ಯೂಸ್ ಇನ್ವಾಲ್ವ್ಡ್ ವೆದರ್ ಫ್ಯಾಕ್ಚುಯಲ್ ಆರ್ ಲೀಗಲ್ ಆರ್ of such magnitude that they cannot be seen in their true perspective without full material. ಸೊ ಹಲವಾರು ಸಾಕ್ಷಿಗಳನ್ನ ಸಂಗ್ರಹಿಸಬೇಕಾಗುತ್ತೆ, ಮೆಟೀರಿಯಲ್ ಸಂಗ್ರಹಿಸಬೇಕಾಗುತ್ತೆ, ಎಲ್ಲ ವಿಚಾರಗಳು ಇರೋದ್ರಿಂದ ಅವೆಲ್ಲವನ್ನು ಇಲ್ಲದೆ ನಾವು ಒಂದು ಸರಿಯಾದ ಸಮಗ್ರವಾದ ತಿಳುವಳಿಕೆಗೆ ಬರೋಕ್ಕಾಗೋದಿಲ್ಲ. ಹಾಗಾಗಿ ಏನು ಹೇಳ್ತಾರೆ, ಈ ಕೇಸ್ನ FIRನ ರದ್ದು ಮಾಡೋದಲ್ಲ, ಬದಲಿಗೆ ಇನ್ ಮೈ ವ್ಯೂ ಪ್ರೈಮಾ ಫೆಸಿ ಡಿಸ್ಕ್ಲೋಸ್ ದ ಇಂಗ್ರೀಡಿಯೆಂಟ್ಸ್ ಆಫ್ ದಿ ಅಫೆನ್ಸಸ್ ಅಲೀಜ್ಡ್ ಅಗೇನ್ಸ್ಟ್ ದ ಪೆಟಿಷನರ್ ವಾರಂಟಿಂಗ್ ಎ ಥರೋ ಇನ್ವೆಸ್ಟಿಗೇಷನ್. ಏನು ಹೇಳ್ತಾರೆ, ಅದರ ಬದಲಿಗೆ ಇವರು ರದ್ದು ಮಾಡಿ ಅಂತ ಹೇಳ್ತಾರಲ್ಲ, ಅದರ ಬದಲಿಗೆ ಮೇಲ್ನೋಟಕ್ಕೆ ಕಾಣ್ತಾ ಇರ್ತಕ್ಕಂಥ ಅಂಶಗಳು, ದಾಖಲೆಗಳು ನಮ್ಗೆ ಏನು ಹೇಳ್ತಾವಪ್ಪ ಅಂತಂದರೆ, ಇದು ಒಂದು ಅಮೂಲಾಗ್ರವಾದ ಒಂದು ತನಿಖೆ ಆಗಬೇಕು ಅನ್ನೋದನ್ನು ಸೂಚಿಸ್ತಾ ಇದ್ದಾವೆ. ಇದನ್ನೆಲ್ಲ ಹೇಳ್ತಾ ಜಡ್ಜ್ ಸಾಹೇಬರು ಹಲವಾರು ರೆಕಾರ್ಡ್ಗಳನ್ನು, ಅಧಿಕಾರಿಗಳ ಟಿಪ್ಪಣಿಗಳನ್ನು, ಏನೆಲ್ಲ ಅವ್ರ ಮುಂದೆ ದಾಖಲೆಗಳಿದ್ದಾವೆ ಎಲ್ಲವನ್ನೂ ಕೋಟ್ ಮಾಡಿದ್ದಾರೆ. ನಂತರದಲ್ಲಿ ಕೊನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಂದು ಲೈನ್ ಆದೇಶ ಹೊರಡಿಸಿದ್ರಲ್ಲ,
ಎಲ್ಲ ಅಧಿಕಾರಿಗಳು ಇದಾಗಲ್ಲ ಸ್ವಾಮಿ, ಕಾನೂನು ಬಾಹಿರ, ಕಾನೂನಲ್ಲಿ ಅವಕಾಶನೇ ಇಲ್ಲ, ಇಂಥದ್ದು ಮಾಡಲೇಬೇಡಿ ಅಂತ ಹೇಳಿದ್ದಕ್ಕೆ ಕೊನೆಯಲ್ಲಿ ಭೂಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ ಅಂತ ಒಂದು ಲೈನ್ ಬರೆದ್ಬಿಟ್ರಲ್ಲ. ಯಾರಪ್ಪನ ಆಸ್ತಿ? ಯಾವ ಅಧಿಕಾರ ಆಯಿತು ನಿಮಗೆ? ಇದು ಬರೆದ್ರಲ್ಲ, ಇದನ್ನು ಕೋಟ್ ಮಾಡ್ತಾರೆ ಜಡ್ಜ್ ಸಾಹೇಬ್ರು. ಕೋಟ್ ಮಾಡಿ ಏನು ಹೇಳ್ತಾರೆ, ಇನ್ ದ ಲೈಟ್ ಆಫ್ ದಿ ನೋಟಿಂಗ್ಸ್ ಅಟ್ ಪ್ಯಾರಾಸ್ 33 to 37 ದ ಪೆಟಿಷನರ್ ಕುಡ್ ನಾಟ್ ಹ್ಯಾವ್ ಆರ್ಡರ್ಡ್ ಫಾರ್ ಡಿನೋಟಿಫಿಕೇಶನ್ ಆಫ್ ದಿ ಸಬ್ಜೆಕ್ಟ್ ಲ್ಯಾಂಡ್ಸ್. ಇದೆಲ್ಲ ಸುಮಾರು ಅಧಿಕಾರಿಗಳ ನೋಟ್ಗಳನ್ನೆಲ್ಲ ಹೇಳಿದ್ರಲ್ಲ, ಆ ಪ್ಯಾರಾ 33-37 ಗಮನಿಸಿದ್ರೆ ಈ ವ್ಯಕ್ತಿ ಫಿರ್ಯಾದಿ ಯಾರಿದ್ದಾನೆ ಯಡಿಯೂರಪ್ಪ, ಈ ಮನುಷ್ಯ ಡಿನೋಟಿಫಿಕೇಶನ್ ಆರ್ಡರ್ ಮಾಡಬಾರ್ದಾಗಿತ್ತು. ಕುಡ್ ನಾಟ್ ಹ್ಯಾವ್ ಆರ್ಡರ್ ವೆದರ್ ದ ಸೆಡ್ ಆರ್ಡರ್ ವಾಸ್ ಪಾಸ್ಡ್ ಬೈ ದ ಪೆಟಿಷನರ್ ಬೈ ಅಬ್ಯೂಸ್ ಆಫ್ ಪವರ್ ಆರ್ ಇನ್ ಫರ್ದರೆನ್ಸ್ ಆಫ್ ದಿ ಕಾಮನ್ ಆಬ್ಜೆಕ್ಟ್ ಆಫ್ ದಿ ಕಾನ್ಸ್ಪಿರಸಿ ನೀಡ್ ಟು ಬಿ ಅಸರ್ಟೈನ್ಡ್ ಓನ್ಲಿ ಆಫ್ಟರ್ ಥರೋ ಇನ್ವೆಸ್ಟಿಗೇಷನ್. ಹೇಳ್ತಾರೆ ಇದು ಅಧಿಕಾರದ ದುರ್ಬಳಕೆಯೇ ಮತ್ತು ಈ ಎಲ್ಲ ಜನ ಇದರಲ್ಲ, ಒಂದು ಕಾಮನ್ ಇಂಟ್ರೆಸ್ಟ್ ಇತ್ತಲ್ಲ, ಇಷ್ಟು ಜನ ಒಟ್ಟಿಗೆ ಇರೋರು FIR ಅಲ್ಲಿ, ಅವರೆಲ್ಲರ ಒಂದು ಕಾಮನ್ ಇಂಟ್ರೆಸ್ಟ್ ಏನಿತ್ತಲ್ಲ, ಏನು ಕಾನ್ಸ್ಪಿರಸಿ, ಆ ಕಾನ್ಸ್ಪಿರಸಿಯನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಥರೋ ಇನ್ವೆಸ್ಟಿಗೇಷನ್ ಆಗಬೇಕು. ಸೊ ಆದ್ದರಿಂದ ಈ 17A ಆ್ಯಕ್ಟು ಅಂಥದ್ದೇನು ವಾದ ತಂದಿದ್ದಾರೆ, ಆ ವಾದ ಕೂಡ ಹೆಲ್ಪ್ ಆಗೋದಿಲ್ಲ. ಯಾಕಪ್ಪ ಅಂದರೆ 17A ಅನ್ನುವುದು ಒಂದು ಪ್ರಾಸ್ಪೆಕ್ಟಿವ್ ಆಗಿ ಅದನ್ನು ಅಂದರೆ ಇಲ್ಲಿಂದ ಮುಂದಕ್ಕೆ ಅದನ್ನು ಅನ್ವಯಿಸಬೇಕೇ ಹೊರತು ಹಿಂದಿನ ದಿನಾಂಕದಿಂದ ಅನ್ವಯ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಲಾಸ್ಟ್ಲಿ ಫಾರ್ ಆಲ್ ದಿ ಅಬೌವ್ ರೀಸನ್ಸ್, ಲಾಸ್ಟ್ ಸೆಂಟೆನ್ಸ್ ಕೇಳಿಸ್ಕೊಳ್ಳಿ ಕುಮಾರಸ್ವಾಮಿ ಅವರೇ, ಸತ್ತೋಗಿರೋ ಕೇಸ್ ಬಗ್ಗೆ ಕೇಳಿಸ್ಕೊಳ್ಳಿ ದಯವಿಟ್ಟು. ಫಾರ್ ಆಲ್ ದಿ ಅಬೌವ್ ರೀಸನ್ಸ್ ದ ಪೆಟಿಷನ್ ಈಸ್ ಲಿಯಬಲ್ ಟು ಬಿ ಡಿಸ್ಮಿಸ್ಡ್ ಆ್ಯಂಡ್ ಈಸ್ ಅಕಾರ್ಡಿಂಗ್ಲಿ ಡಿಸ್ಮಿಸ್ಡ್ ವಿತ್ ಕಾಸ್ಟ್ ಆಫ್ ₹25,000. ಏನಾಯಿತು ನಿಮಗೆ ಸನ್ಮಾನ ಯಡಿಯೂರಪ್ಪನವರೇ ಮತ್ತು ಕುಮಾರಸ್ವಾಮಿ ಅವರೇ? ಏನು ಸನ್ಮಾನ ಆಯಿತು? ಈ ಎಲ್ಲ ಕಾರಣಗಳಿಗೋಸ್ಕರ ನಿಮ್ಮ ವಾದವನ್ನು, ನಿಮ್ಮ ಹವಾಲ ಪೆಟಿಷನ್ ಏನಿದೆ ಫಿರ್ಯಾದಿಯನ್ನು ಇದು ಡಿಸ್ಮಿಸ್ ಮಾಡ್ತಾಯಿದ್ದೀವಿ. ಸುಮ್ಮನೆ ಅಲ್ಲ, ಅದರ ಜೊತೆಗೆ ಕೋರ್ಟ್ಗೆ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿಲ್ಲ ಮಾಡಿದ್ರಲ್ಲ, ಅದಕ್ಕೆ 25,000 ವೆಚ್ಚ ದಂಡವನ್ನು ಕೂಡ ನಿಮಗೆ ಹಾಕಿದ್ದೀವಿ, ಕಟ್ಬಿಟ್ಟು ಹೋಗಿ. ಅರ್ಥ ಆಯ್ತಾ? ಈ ಆದೇಶ ಬಂದು 3.5 ವರ್ಷ ಆಯಿತು. ಅಂದರೆ ಜನವರಿ 5ನೇ ತಾರೀಕು 2021ನೇ ಇಸ್ವಿಲಿ ಈ ಆದೇಶ ಬಂತು. ಲೋಕಾಯುಕ್ತ ತನಿಖೆ ನಿಂತುಬಿಟ್ಟಿದೆ. ಯಾಕೆ ಸ್ವಾಮಿ? ಈಗಷ್ಟೇ ಸಣ್ಣ ಚಲನೆ ಶುರುವಾಗಿದೆ, ಒಂದು ವಾರದಿಂದ ಈಚೆಗೆ. ಯಾಕೆ? ಮಾನ್ಯ ಲೋಕಾಯುಕ್ತರೇ, ತಾವು ಭ್ರಷ್ಟಾಚಾರವನ್ನು ನಿಗ್ರಹ ಮಾಡುವ, ತಡೆಗಟ್ಟುವ ಒಂದು ಮಹಾನ್ ಸಂಸ್ಥೆ ಒಳಗೆ ಕೂತಿದ್ದೀರಿ. ಏನು ಮಾಡ್ತಾಯಿದ್ದೀರಿ ಸ್ವಾಮಿ? ಹೈಕೋರ್ಟ್ನ ನಿರ್ದೇಶನ ಇಷ್ಟು ಸ್ಪಷ್ಟವಾಗಿದ್ದರೂ ಯಾಕೆ ಹಂಡು ಕೆಳಗೆ ಹಾಕ್ಕೊಂಡು ಕೂತಿದ್ದೀರಿ ಫೈಲ್ನ? ಏನು ನಡೀತಾ ಇದೆ ಲೋಕಾಯುಕ್ತ ಸಂಸ್ಥೆ ಒಳಗೆ? ರಾಜ್ಯದ ಜನತೆಗೆ ನೀವು ಉತ್ತರ ಕೊಡಲೇಬೇಕಾಗುತ್ತೆ. ಈಗ ಗೌರವಾನ್ವಿತ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಆದ ಮಾನ್ಯ ಕುಮಾರಸ್ವಾಮಿಯವರನ್ನು ಒಂದೆರಡು ಪ್ರಶ್ನೆ ಕೇಳೋಣ. ಸ್ವಾಮಿ ಕುಮಾರಸ್ವಾಮಿ ಅವರೇ, ಈ ಕೇಸ್ ಸತ್ತೋಗಿದೆಯಾ, ಬದುಕಿದೆಯಾ, ಏನು ಕತೆ? ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ, ಕಾನೂನಿನ ಕನಿಷ್ಠ ಜ್ಞಾನವೂ ಇಲ್ವಾ ನಿಮಗೆ? ಇದು ನಿಮ್ಮ ಮನೆ ಬರ ಆಯಿತು. ಇರಲಿ, ಈಗ ಇದೆಲ್ಲ ಒಂದು ಕಡೆ ಆದರೆ ಕಳೆದ ಒಂದು ವಾರದಲ್ಲಿ ಲೋಕಾಯುಕ್ತದಲ್ಲೂ ಕೆಲವು ಬೆಳವಣಿಗೆಗಳಾಗಿದ್ದಾವೆ. ಏನವು? ತನಿಖಾಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಕೆಲವು ಅಧಿಕಾರಿಗಳ ಕಡೆಯಿಂದ ದಾಖಲು ಮಾಡ್ತಾ ಇದ್ದಾರೆ. ಯಾರು ಅಧಿಕಾರಿಗಳು ನೋಟ್ಸ್ ಬರೆದಿದ್ರಲ್ಲ, ಅವರ ಹೇಳಿಕೆಗಳನ್ನು ದಾಖಲು ಮಾಡ್ತಾ ಇದ್ದಾರೆ. ನ್ಯಾಯಾಧೀಶರ ಎದುರುಗಡೆ 164 ನಿಯಮದ ಅಡಿಯಲ್ಲಿ ಹೇಳಿಕೆ ದಾಖಲು ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೂ ಲೋಕಾಯುಕ್ತ ಎದುರು ಹಾಜರಾಗಿದ್ದಾರೆ. ಸುಮಾರು 2.5 ತಾಸು ಪ್ರಶ್ನೆಗಳನ್ನ ಎದುರಿಸಿದ್ದಾರೆ ಅಂತೇಳಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ನಾನು ಭಾಳ ದೊಡ್ಡ ಮನುಷ್ಯ, ನನ್ನನ್ನು ಯಾವನು ವಿಚಾರಣೆ ಮಾಡ್ತಾನೆ ಅಂತ ಯಾರಾದರೂ ಉಡಾಫೆ ಮಾತಾಡ್ಕೊಂಡು ಹೊಡೆದ್ರೆ ಅದು ಅವರ ಮೂರ್ಖತನ ಅಷ್ಟೇ. ಕುಮಾರಸ್ವಾಮಿಯವರೇ, ನೀವು ಕೂಡ ವಿಚಾರಣೆ ಎದುರಿಸಬೇಕಾಗತ್ತೆ. ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೆದರೆ, ಅದೇ ಹಳಸಲು ಕೇಸು ಅಂತಿದ್ರಲ್ಲ, ಆ ಹಳಸಲು ಫಲವನ್ನು ನೀವು ಉಣಬೇಕಾಗತ್ತೆ. ಸತ್ತೋಗಿರೋ ಕೇಸ್ ಎದ್ದು ಬಂದು ನಿಮಗೆ ಕಾನೂನಿನ ಕುಣಿಕೆ ಹಾಕುತ್ತೆ, ನೆನ್ಪಿಟ್ಕೊಳ್ಳಿ. ಸರಿ, ಮುಂದೆ ಏನಾಗುತ್ತೆ ಕಾದು ನೋಡೋಣ. ಸ್ನೇಹಿತರೆ, ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ನಮ್ಮದು ಪ್ರಜಾಪ್ರಭುತ್ವ ದೇಶ. ನಾವು ಪಾಳೆಗಾರಿಕೆ ವ್ಯವಸ್ಥೆಯಲ್ಲಿ ಬದುಕ್ತಾ ಇಲ್ಲ. ಯಡಿಯೂರಪ್ಪನವ್ರಿಗೂ ಕುಮಾರಸ್ವಾಮಿಯವ್ರಿಗೂ ಕಾನೂನು ಒಂದೇ, ನಮಗೂ ನಿಮಗೂ ಜನಸಾಮಾನ್ಯರಿಗೂ ಎಲ್ಲರಿಗೂ ಕಾನೂನು ಒಂದೇ. ಇದು ಪ್ರಜಾಪ್ರಭುತ್ವ ದೇಶ, ಒಂದೇ ಸಂವಿಧಾನ, ಒಂದೇ ಕಾನೂನು. ಒಂದಲ್ಲ ಒಂದು ದಿನ ಅಪರಾಧಿಗಳಿಗೆ ಶಿಕ್ಷೆ ಆಗೇ ಆಗುತ್ತೆ. ಇತಿಹಾಸದಲ್ಲಿ ಅಟ್ಟಹಾಸದಿಂದ ಮೆರೆದ ಎಷ್ಟೋ ಜನ ಮಣ್ಣು ಪಾಲಾಗಿದ್ದಾರೆ ನಾವು ನೋಡಿದ್ದೀವಿ. ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ನಾವು ಭರವಸೆ ಇಡೋಣ, ಕಾಯೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.